ಕಾಫಿ ಕುಡಿತೀರಾ? ಕೊಡಿ. ಚಟ್ನಿ ಆಯ್ತಾ? ವಸ್ತ್ರ ಬೇಕಾ? ಬೇಡ, ನನ್ನ ರೂಮ್ಗೆ ಹೋಗಿ ಬದಲಾಯಿಸ್ಕೊಂಡ್ ಬರ್ತೀನಿ. ಆಯ್ತು, ನಿಮ್ಗೆ ಕಲೆ ಕೊಟ್ಟಿದ್ದೆ ತಡ. ದೇಹದಲ್ಲಿತ್ತು, ಹಿಡ್ಕೊಂಡೋಯ್ತು. ಜೊತೆಯಲ್ಲಿ ಈ ಮಳೆ ಸದ್ದು ರೋಗ ಅಳಾಗಿತ್ತು. ನನ್ನ ಸ್ನೇಹಿತ ಹೇಳ್ದ, ಇದು ಪರ್ವತಕ್ಕೆ ಹೋಗೋ ಸೀಸನ್ ಅಲ್ಲ ಅಂತ. ಏನೋ ಮಣ್ಣು ತೇರಿದ ಬಂದೆ. ಇಲ್ಲಿ ನಿಮ್ಮ ಮನೆಯೆಲ್ಲ ಸಿಗದೇ ಇದ್ದಿದ್ರೆ ಆ ಪರ್ವತದ ಶಿವನೇ ಕಾಪಾಡ್ಬೇಕಿತ್ತು. ಆಚೀಚೆ 3 ಮೈಲಿ ಒಳಗ ನಮ್ದೊಂದೇ ಮನಿ. ಮಳೆಗಾಲ ಬಂತಂದ್ರೆ ನಮ್ ಕತಿ ಹೈಲಾತು. ಬಿಸಿ ಬಿಸಿ ಕಾಫಿ ಕುಡಿತೀರಾ? ಕಾಫಿ ಖಂಡಿತ. ಬತ್ತೆ ಒಂದ್ ಬಸ್ಸಿಗೆ ಹೋಗ್ಬೇಕು 3 ಮೈಲಿ ನಡಿಕ. ಹಲೋ, ನಾನು ಒಳ್ಳೆ ಅಂತ ಪತ್ರಕರ್ತ. ಕುಮಾರ್ ಪರ್ವತದ ಬಗ್ಗೆ ಆರ್ಟಿಕಲ್ ಬರೆದಕ್ಕೋಸ್ಕರ ಬಂದಿದ್ದೀನಿ. ಈ ಮಳೆಯಲ್ಲಿ? ಹೌದು, ಕುವೆಂಪುರವರ ಕಾದಂಬರಿಗಳ ಓದಿದ್ದೆ. ಮಲೆನಾಡಿನ ಮಳೆ ಅನುಭವಿಸ್ತಾ ಇರೋದು ಇದೇ ಮೊದಲನೇ ಸಲ. ಕಾಫಿ. ಅದು ಬೆಂಗಳೂರಿನ ಗರಿಮರಿ ವೆದರ್ನಲ್ಲಿ ಕುತ್ಕೊಂಡು ಟ್ರಿಪ್ ಪ್ಲಾನ್ ಮಾಡಬೇಕಾಗಿದ್ರೆ ಪ್ರಪಂಚದ ಈ ಮೂಲೆಯಲ್ಲಿ ಇಷ್ಟೊಂದು ಮಳೆ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಬೆಂಗಳೂರಿನವ್ರಾ? ಹೌದು. ಯಾವ ಪೇಪರ್ ಬರೀತೀರಿ? ಫ್ರೀಲಾನ್ಸ್ ಒಂಥರ ಹಾಗೇನೆ. ನನಗೆ ಒಂದು ಕಡೆ ನಿಲ್ಲೋದು ಅಂತಂದ್ರೆ ಆಗೋದಿಲ್ಲ. ಮನುಷ್ಯ ಸದಾ ಚಲಿಸ್ತಿರಬೇಕು, ಚಲನೆಯಲ್ಲಿರಬೇಕು. ಅಜ್ಜಿ, ಎಷ್ಟು ವರ್ಷದಿಂದ ಇದ್ದೀರಿ? ಅಜ್ಜಿ, ಎಷ್ಟು ವರ್ಷದಿಂದ ಇಲ್ಲಿದ್ದೀರಿ? ನಂಗೆ ನೆಪ್ಪಿಲ್ಲ ಮಾರೆ ಕಾಣಿ. ಆಗ್ಲೊಮ್ಮೆ ನೇತ್ರಾವತಿಯಲ್ಲಿ ದೊಡ್ಡ ನೆರೆ ಬಂದಿತ್ತಲ್ಲ, ಆ ವರ್ಷ ಇಲ್ಲಿಗೆ ಬಂದದ್ದು. 14 ವರ್ಷಕ್ಕೆ ಅವರು ಮ್ಯಾಲ ಹೋದ್ರು. ಆಗ್ಲಿಗೆ ನನ್ ಬಾಬಣ್ಣಂಗೆ 12 ವರ್ಷ. ಆಗ್ಲಿಂದ ಅವ್ನ ಮದುವೆ ಆಗೋವರೆಗೂ ನಾವಿಬ್ರೆ. ನಿಮಗೆ ಭಯ ಆಗೋದಿಲ್ವೇ? ಭಯ ಎಂತದ್ದು ಮಾರಾಯ? ಕಾಡು ಪ್ರಾಣಿಗಳದು ಈ ಮನುಷ್ಯರಷ್ಟು ಕೆಟ್ಟವಲ್ಲ ಮೃಗಗಳು ಮಾರಾಯರೆ. ಅದು ಅಲ್ಲದೆ 4 ವರ್ಷದ ಕೆಳಗೆ ಇಲ್ಲೊಂದು ಭಟ್ರು ಕುಟುಂಬ ಬಂದಿತ್ತು. ಅವ್ರು ಹೋದ್ಮೇಲೆ ಅವ್ರ ಮಗ ಶಾಲೆ ಕಲ್ತವ. ಇಲ್ಲಿಂದೆಲ್ಲ ಮಾರಿ ಶಿವಮೊಗ್ಗಕ್ಕೆ ಹೋದ. ಅದೋ ಆ ಒಳೆ ಕಾಣ್ತದಲ್ಲ, ಅದ್ರಾಚೆ ಮಾದ ಅಂತ ಅವನ್ ಮನಿ ಇತ್ತ. ಅವ ನಮ್ ಗದ್ದಿ ಮಾಡೋಕ, ಬ್ಯಾಟಿಗೆ ಹೋಗಕ್ಕ ಎಲ್ಲ ಸಹಾಯ ಮಾಡ್ದ. ಬ್ಯಾಸಿಗೆಯಲ್ಲೂ ಜನ ಬರ್ತಾರೆ ಇಲ್ಲಿಗೆ? ಮೊದ್ಲು ಬರ್ತಿರ್ಲಿಲ್ಲ ಮಾರಾಯರೆ. ಇತ್ತೀಚೆಗೆ ಬ್ಯಾಸ್ಗೆಯಲ್ಲೂ ಬರ್ತಾರು. ಅದೆಂತದ್ದು ಟೊಕ್ಕಿಂಗು. ಅಜ್ಜಿ, ಅದು ಟ್ರಕ್ಕಿಂಗ್ ಅಲ್ಲ, ಟ್ರಕ್ಕಿಂಗ್. ಅದಕ್ಕೆ ಅಂತ ಬಂದು ಇಲ್ಲಿ ಹೆಂಡ ಕುಡ್ದು ಮಾಂಸ ಮೂಳಿ ತಿಂದು ಹಾಳು ಮಾಡಿ ಹೋಗ್ತು. ಇವಾಗ ಎಲ್ಲಿ ಹೋದ? ಮಗ ಸೊಸೆ ಎಲ್ಲೋಗಿದ್ದಾರೆ? ಮಗ ಇಲ್ಲೇ ಗಟ್ಟಿಗೆ ಹೋಗಿದ್ದ. ಅವಳು ಶಿವಮೊಗ್ಗಕ್ಕೆ ಹೋದ್ಲು. ಅಪ್ಪನ ಮನೆಗೆ ಸಂಜೆ ಬರ್ತೆ ಅಂದ್ಲು, ಇನ್ನು ಬಂದಿದೆ. ಇಲ್ಲಿ ಅಡಿಗೆ ತಿಂಡಿ ಮಾಡೋಕ್ ಯಾರು? ನನ್ ಹೇಳಿದ್ದ. ನಿಮ್ ಬಗ್ಗೆ ನೀವು ಹೇಳಲೇ ಇಲ್ಲ. ನನ್ನ ಬಗ್ಗೆ ಹೇಳಿದ್ರೆ ನೀವು ಇಲ್ಲಿರೋದಿಲ್ಲ. ಯಾಕೆ? ನನ್ನ ಬಗ್ಗೆ ಹೇಳ್ಕೊಳಕ್ಕೆ ಅಂತದ್ದೇನೂ ಇಲ್ಲ. ನಿಮಗೆ ಮಡಿಕೇರಿ ಊರು ಗೊತ್ತಾ? ಇದೇ ಹೀಗಂದ್ ಬಿಡ್ರಿ, ಅದ್ ನನ್ನ ಫೇವರೇಟ್ ಪ್ಲೇಸು. ಐಸಿ ಅಲ್ಲಿಂದ 30 ಕಿಲೋಮೀಟರ್ ದೂರದಲ್ಲಿ ಪಾರಾಣೆ ಅಂತ ಊರಿದೆ. ಅಲ್ಲಿ ನಂದು ಚಿಕ್ಕದೊಂದು ಎಸ್ಟೇಟ್ ಇದೆ. 5 ವರ್ಷ ಆಯ್ತು ರಿಟೈರ್ಮೆಂಟ್ ತಗೊಂಡು
ಈಗ ಊರೂರು ಸುತ್ತಾ ಇದ್ದೀನಿ. ನಿಮ್ ಫ್ಯಾಮಿಲಿ ಎಲ್ಲ ಹಾ 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 ಇದೇ ನೋಡಿ, ಪತ್ರಕರ್ತರ ಹತ್ರ ಮಾತಾಡಕ್ಕೆ ಬೇಜಾರಾಗೋದು. ಪ್ರಶ್ನೆಗಳ ಮೇಲ್ ಪ್ರಶ್ನೆ ಹಾಕ್ತಾರೆ. ಏನೋ ಕುತೂಹಲ ಕೇಳದ್ನಪ್ಪ. ಹೌದು, ನೀವು ಇಲ್ಲಿಗೆ ಇದೇ ಮೊದಲು ಬರ್ತಾ ಇರೋದು? ಹೌದು. ಹಾಗಾದ್ರೆ ನಿಮ್ ಕಣ್ಣುಗಳನ್ನ ತೆರೆದಿಟ್ಕೊಂಡಿರಿ. ಹೊಸ ನೋಟಗಳಿಗೆ ನಿಮ್ ಕಿವಿಗಳನ್ನ ಸದಾ ತೆರೆದಿಟ್ಕೊಂಡಿರಿ. ಹೊಸ ಶಬ್ದಗಳಿಗೆ ನಿಮ್ಮ ಗ್ರಹಿಕೆಗೆ ಸವಾಲೊಡ್ಡುವ ಈ ತಾಣ ಕುಮಾರ ಪರ್ವತ. ನೀವು ತುಂಬಾ ಮಿಸ್ಟೀರಿಯಸ್ ಆಗಿ ಮಾತಾಡ್ತಿದ್ರಪ್ಪ. ಯಾಕೆಂದ್ರೆ ನಾನು ಅಗಾಥಾ ಕ್ರಿಸ್ಟಿ ಫ್ಯಾನು. ಐ ಲವ್ ಮಿಸ್ಟ್ರಿ. ದಟ್ ಇಸ್ ದ ಮರ್ಡರ್ ಮಿಸ್ಟ್ರಿ. ಬರ್ತಿದ್ದಂಗೆ ಶುರು ಆಯ್ತು ಹೋದಲ್ಲಿ ಪಿರಿ ಪಿರಿ. ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ಅಲ್ಲಿ 3 ಗಂಟೆ ಕಾಲ ಒಂದು ಬಸ್ ಇಲ್ಲ. ಎಂತ ಮಾಡ್ಲಿ? ಅಪ್ಪಯ್ಯ ಒಂದೇ ಸುಮ್ಮನೆ ಹಠ. ಈಗ ಬೇಡ, ಬೆಳಿಗ್ಗೆ ಒಬ್ಬರು ಆಗ್ತಿ ಹೇಳಿ, ಒಬ್ಬರೇ ಆಗ್ತಿ ಹೇಳಿ ಬಂದೆ. ಈಗ ನೋಡು, ಇವ್ರು ಬೆಂಗಳೂರಿನವರು. ಇಂತ ನೀ ಬೆಳಗ್ಗೆ ಹತ್ತಾಗ ಹೋದ್ರೆ ಇವ್ರು ಇತ್ತಾಗ ಬಂದ್ರು. ಅವ್ರಿಗೆ ಮದ್ದಿಬ್ರು ಬಿಟ್ಕೊಟ್ಟೆ. ನಮಸ್ಕಾರ, ನಾನು ಮುರಳಿ ಅಂತ ಪತ್ರಕರ್ತ. ಕುಮಾರ ಪರ್ವತದ ಬಗ್ಗೆ ಆರ್ಟಿಕಲ್ ಬರೋದಕ್ಕೋಸ್ಕರ ಬಂದೆ. ಇಲ್ಲಿ ನೋಡಿದ್ರೆ ಮಳೆ ಎಷ್ಟು ಜೋರಾಗಿ. ಅಡ್ಡಿ ಇಲ್ಲ, ಮಳೆ ಜೋರಾದ್ರೆ ಹೊಳೆ ತುಂಬ ಹರಿಲಿ. ಅದ್ರೆ ರಸ್ತೆ ಬಂದಾಯ್ತು, ಆಚೆ ಹೋಗೋ ಕಷ್ಟ ಆಯ್ತು. ಓ ಮೈ ಗಾಡ್. ಮರ್ಡರ್ ಇನ್ ದಿ ರೈನ್. ವಾಟ್? ನಿಮ್ ಕಾದಂಬರಿ ಟೈಟ್ಲು ನೀವಿಲ್ದೆ ಮಧ್ಯಾಹ್ನದ ಊಟ ರುಚಿನೇ ತಪ್ಪೋಗಿತ್ತು. ಅವ್ರಿನ್ನು ಬಂದಿಲ್ಲ. ಇಲ್ಲ ಮಾರಾಯ್ತಿ, ಕೃಷ್ಣ ಭಟ್ರ ಮಗ ಜೋಡಿ ಹೋದ ಕಾರಣ ಈ ಮಳೆ ಬರೋ ಹೊತ್ತಿಗೆ ಇವ್ರಿಗೆ ತಗೊಂಡು ಹೋಗ್ತ. ಹಾಯ್ ಹಾಯ್ ನೀವು ಹ್ಯಾಕರ್ದದ್ದು? ಹಾಯ್ ಹಾಯ್. ನಿಮ್ ಕಾದಂಬರಿ ಹಾಕೊಳ್ಳಿ, ಮಜಾ ಬರುತ್ತೆ. ನೋಡಿ ಸ್ವಾಮಿ, ನಾನು ಕಾದಂಬರಿಕಾರ ಅಲ್ಲ, ನಾನು ಪತ್ರಕರ್ತ. ಹೀಗಾಗಿ ಸಬ್ಜೆಕ್ಟ್ ಕೊಡ್ಲಾ? ಒಂದು ಮರ್ಡರ್ ಪ್ಲಾಟು, ದೊಡ್ಡ ಪರ್ವತ, ಪರ್ವತದಲ್ಲೊಂದು ಕಂದಕ, ಕಂದಕದಲ್ಲಿ ಹೆಂಗಸಿನ ಶವ, ಕಾರಣ ಹೆಂಗಸು ಕಿರ್ಚಿದ ಹಾಗೆ ಒಂದು ಛೇ, ಈ ಮನುಷ್ಯ ಮಾತಾಡಲಿಕ್ಕೆ ಶುರು ಮಾಡಿದ್ರೆ ಮೈ ಮೇಲೆ ಮುಳ್ಳೆ ಇತ್ತು. ಎಂದು ಹೋತಾನ? ಸದ್ಯಕ್ಕಂತೂ ಹೋಗಲ್ಲ. ಒಂದು ವಾರದ ದುಡ್ಡನ್ನ ಅಡ್ವಾನ್ಸ್ ಆಗಿ ಕೊಟ್ಟಿದ್ದೀನಿ. ಪಾಪ ನಿಮ್ ಗಂಡ ಬೇರೆ ಕಟ್ಟಿಗೆ ಹೋಗಿದ್ದಾನೆ. ಅಲ್ಲಿ ಒಳೆ ತುಂಬಿ ಹರಿತಾ ಇದೆ. ಬರ್ತಾನೋ ಬರಲ್ವೋ? ಅತ್ತೆ, ಈ ಗಂಡಸಿಗೆ ನನ್ನ ತಂದೆ ಬರೋದಾಗ ಅಂತ ಹೇಳಿ ನೀವು ಸುಮ್ಮನಿರಿ ಮಾರಾಯ. ಎಂತದು ಹೆಂಗಸತ್ತ ಚೇಷ್ಟೆ ನಿಮ್ದು? ದುಡ್ಡು ಕೊಡ್ತರು ಅಂದ್ರೆ ಎಂಥವ್ರನ್ನೂ ಸೇರಿಸ್ಬಿಡ್ತೀರಿ ಹೌದಾ? ಎಂತವ್ರನ್ನು ಅಂದ್ರೆ ಕಳ್ಳರನ್ನ, ಹೊಲಗಾರನ್ನ. ನೀವು ಒಳಗೆ ಹೋಗಿ ಮಾರಾಯ. ನೀನ್ ಸುಮ್ಮನಿರು ಮಾರಾಯ್ತಿ. ಅವೇ ಬರಿದೆ ಇರ್ತಾರ. ನೀವು ಮೊದಲು ಅವರನ್ನ ಇಲ್ಲಿಂದ ಕಳಿಸಿ. ದುಡ್ಡಿತ್ತಂತ ದಿಮಾಕಂಗೆ. ನೀವು ಎಷ್ಟು ದಿವಸದಿಂದ ಇಲ್ಲಿದ್ದೀರಿ? ಇಲ್ಲೇ ಬಂದಿತ್ತು ಇವಾಗ, ಈಗ ದಿನ ಆಯ್ತು. ಮಾತಾಡೋದಕ್ಕೆ ಕಷ್ಟ. ನೀವು ಹಿಂದೆ ಎಂದಾದ್ರೂ ಇಲ್ಲಿ ಬಂದಿದ್ರ? ನಾನು ಒಂದು ಸ್ಥಳಕ್ಕೆ ಒಂದೇ ಬಾರಿ ಭೇಟಿ ಕೊಡೋದು. ಪುನಃ ಪುನಃ ಒಂದೇ ಸ್ಥಳನ ನೋಡ್ತಾ ಇದ್ರೆ ಹೊಸ ಸ್ಥಳನ ಯಾವಾಗ ನೋಡೋದು? ನೀವು ಆ ಹೆಂಗ್ಸ್ನೋಡ್ನ ಮಾತಾಡ್ತಿದ್ ನೋಡಿದ್ರೆ ನೀವು ಇಲ್ಲಿ ಬಂದು ಬಹಳ ದಿನ ಆಯ್ತು ಅಂತ ಅನ್ಕೊಂಡೆ. ನಾನು ಹೆಂಗಸರ ಜೊತೆ ಬಹಳ ಬೇಗ ಕ್ಲೋಸ್ ಆಗ್ಬಿಡ್ತೀನಿ. ನನ್ನ ಹತ್ರ ಲೇಡೀಸ್ ಸ್ಪೆಷಲಿಸ್ಟ್. ನಿಮ್ಗೆ ಸೌತೆಕಾಯಿ ಆಗ್ತಾ? ಖಂಡಿತ. ಯಾಕೆ? ಮಳೆ ಜೋರಾದ್ರೆ ತರಕಾರಿ ಕಪ್ಪು ಕಟ್ಟಿಗೆ ಹೋಗಲ್ಲ ಆಗ್ತಿದೆ, ಅದಕ್ಕೆ ಹೇಳಿ. ನನಗೆ ಬದನೆಕಾಯಿ ಇಷ್ಟ. ನಿಮ್ಮನ್ ಕೇಳಿಯೇ ಹಾಗೆ ಮಾತಾಡೋ ಆಡುಭಾಷೆ ಸ್ಟೈಲ್ ಬಹಳ ಚೆನ್ನಾಗಿದೆಲ್ಲ. ನನಗೆ ಆಕೆ ಆಡುಭಾಷೆಗಿನ್ನ ಆಕೆನೇ ಚೆನ್ನಾಗಿರ್ತದೆ ಅನ್ಸುತ್ತೆ. ನಿಮ್ ಕಾದಂಬರಿಗೆ ಹೊಸ ತಿರುವು ಸಿಕ್ತಲ್ವಾ? ಇಲ್ಲ ಇಲ್ಲ,
ಅನುಭವಕ್ಕೆ ದಕ್ಕದೆ ಯಾವುದನ್ನು ಕೂಡ ಕತೆ ಮಾಡ್ಲಿಕ್ಕಾಗಲ್ಲ ನೋಡಿ. ಅಂದ್ರೆ ಒಂದು ಕೊಲೆಗಾರ ಆಗ್ಬೇಕಂದ್ರೆ ಕೊಲೆ ಮಾಡಲೇಬೇಕು ಅಂತ ದೇವರ ದಯದಿಂದ ಕುಮಾರ ಪರ್ವತದಲ್ಲಿ ಒಂದು ಕೊಲೆ ಆದ್ರೆ ವಾವ್ ವಾವ್ ಹೇಗಿದೆ ಟೈಟ್ಲು, ಕುಮಾರ ಪರ್ವತದಲ್ಲಿ ಕೊಲೆ. ಇಷ್ಟ ಮಟ್ಟ ಮಗನಿಗೆ ಎಂತ ಹಣ್ಣಿ ಕಂಡ್ರೆ ಆಗ ನಾನೆಂತ ಮಾಡ್ಲಿ? ಬರೋ ಶ್ರಾವಣದಾಗೆ ಅವಾಗ ಮದುವೆ ಅಂದ್ರು. ಆ ಮಗನ್ಗೆ ಮದಿ ಅಂಬ್ರ ಏನಿದ ಕೊಕ್ಕೇರಿ ಶಿವರಾಯ ಭಟ್ರು ಉಂಟಲ್ಲ, ಅವ್ರ ಮಗಳಾತು. ಓ ಆಚಿ ಮನಿ ವೆಂಕಪ್ಪನ ಅಕ್ಕನ ಮಗಳು ತಾನೆ. ಏಕ ಕೂಯುಂಟು ಮೋರೋಯ ಗಳು ಕೈ ಸಖಿ ರಕ್ತಾ ಇರಿತ್ತು. ನೀನು ಮುನಿ ದೇವ್ರೆ. ಏ ಭಾಗೀರಥಿ, ಭಾಗೀರಥಿ ಕೊಬ್ಬರಿ ಸೀಮೆಣ್ಣೆ ತಗೊಂಬ. ಎಂತದ ಬೇಡ, ಬ್ಯಾಂಡೇಜ್ ಮಾಡಿಸ್ಕೊಂಡಿದ್ಯಾ? ಈ ಸುಮ್ನಿರು ಬಾಬಣ್ಣ. ಎಂತದೆ? ಅಯ್ಯೋ 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 ಕೈ ಹಿಡಿದಾಯ್ತ್ರಿ. ಅಯ್ಯೋ 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 ಬಾಬಣ್ಣ, ಕೊಲೆ ಮಾಡಿದ್ರೆ ಇಷ್ಟು ರಕ್ತ ಬರಲ್ಲ ಬಾಬಣ್ಣ. ಈ ಸುಮ್ನಿರಿ ಮಾರಾಯರೆ, ಎಲ್ಲದಕ್ಕೂ ಕೊಲೆ ಸೇರ್ಸೋದ? ಎಂತದೆ ಇದು? ಎಲ್ ಕಡೆಗೆ ಹೋಗಿದ್ರಿ? ಊರ್ ಸುತ್ಲಿಕ್ ಹೋದ್ರೆ ಮನೆ ನೆನ್ಪಾತಿಲ್ಲ ಯಾವಾಗ ನಿಮ್ಗೆ? ಮಧ್ಯಾಹ್ನದ ಬಸ್ 3 ತಾಸು ಕಾದದ್ದು. ನೀ ಎಲ್ಲಿ ಮಾರಾಯ್ತಿ? ಅವರು ಏರೋಪ್ಲೇನ್ ಬಂದ್ರು. ನೀವೆಂತ ಅವ್ರು ಮಾತಿದ್ದಬಹುದು? ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ಅಲ್ಲಿ 3 ಗಂಟೆ ಕಾದೆ, ಒಂದು ಬಸ್ ಇಲ್ಲ. ವಾಪಸ್ ಹೋಗೋದಂತ ಕಂಡೆ. ನನ್ನ ನೆನಪಾಯ್ತು, ಅದಕ್ಕೆ ಬಂದ್ರಲ್ವಾ. ಈಗ ನೋಡಿ, ಈ ನಕಲಿ ವೇಷದ ಭಾಷೆ ಎಲ್ಲ ನನ್ನ ಹತ್ರ ಮಾತಾಡ್ಬೇಡಿ ಆಯ್ತಾ? ಇಂಥವ್ರನ್ನೆಲ್ಲ ಎಂತಕ್ ಸೇರ್ಸ್ಕೊಂಡ್ರಪ್ಪ? ನೀವು ಬಾಯಿ ಮುಚ್ಚು ಮಾರಾಯ್ತಿ, ಜಾಸ್ತಿ ಮಾತಾಡ್ಬೇಡ. ಆ ರಂಡಿಗೆ ಬಾಯಿ ಹೆಚ್ಚು. ಅವ್ರೇನು ಬರೀದೆ ಇದ್ದಾರ, ದುಡ್ಡು ಕೊಡ್ತಿಲ್ವೇ? ದುಡ್ಡು ಕೊಡೋದು ಇಲ್ಲಿ ಪುಕ್ಕೆ ಊಟ ತಿಂಡಿಗೆ, ಕಂಡವ್ರ ಹೆಂಡ್ರ ಜೊತೆ ಮಾತಾಡ್ಲಿಕ್ಕಲ್ಲ ಆಯ್ತಾ? ಓಹೋ ದೇವಲೋಕದ ರಂಡೆ. ಇದ್ ಬಾಯಿ ಮುಚ್ಕೋ ಮಾರಾಯ್ತಿ. ಜಸ್ಟ್ ಫಾರ್ ಫನ್. ಬಾಬಣ್ಣ ಬಾರಪ್ಪ, ಕಾಣಿಸಿದೆ ಕತ್ತೀನಿ, ಆಟ ಆಡೋಣ. ಮುಖ ತೊಳೆದು ಬರ್ತೇವೆ ಮಾರಾಯರೇ. ರಾತ್ರಿ ಅಡುಗೆ ಎಂತ ಮಾಡ್ಲಿ? ಮೀನು. ಶಿವ ನೀನ್ ಯಾಕೆ ಮೀನಿನ ಸಾರು ಮಾಡಬಾರ್ದು? ನೀವು ಸುಮ್ಮನೆ ಮಾರಾಯರೇ. ಪಲ್ಯ ತೆಗೆಸ್ಕೊಂಡು ಬನ್ನಿಯೇ. ನಾನು ಬರ್ತೆ. ಇದರಲ್ಲೇ ಗೊತ್ತಾಗ್ತೆ. ಜನರಲಿ ಸಾಹೇಬ್ರೆ, ಕಾರ್ಡ್ಸ್ ಆಡ್ತೀರಾ? ಇಲ್ಲ ಇಲ್ಲ, ನನಗೆ ಆಡ ಅಭ್ಯಾಸ ಇಲ್ಲ. ಅಯ್ಯೋ, ಅಭ್ಯಾಸ ಮಾಡ್ಕೊಳ್ಳಿ. ಇಲ್ಲ, ನನಗೆ ಸ್ವಲ್ಪ ಓದೋದಿದೆ, ಆಗಲ್ಲ. ಬನ್ನಿ, ಒಂದಾಟ ಆಡೋಣ. ಇಲ್ಲ ಇಲ್ಲ, ಆಗಲ್ಲ. ಆಡಿಸ್ಕೊಡ್ತೀನಿ, ಆಡೋಣ, ಕುತ್ಕೊಳ್ಳೋಣ. ಹಲೋ, ಯಾರಿದ್ದೀರಿ ಒಳಗಡೆ? ಒಳಗೆ ಬರ್ಬೋದಾ? ನೋಡಿ, ನಾವು ಮೈಸೂರಿನವರು ಮಂಗಳೂರಿಗೆ ಅಂತ ಹೋಗ್ತಾ ಇದ್ವಿ. ದಾರಿಲಿ ಗಾಡಿ ಕೆಟ್ಟೋಯ್ತು. ಏನ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ. ಯಾರು ಹೇಳಿದ್ರು ನಿಮ್ಮಲ್ಲಿ ಉಳ್ಕೊಳ್ಳೋಕೆ ರೂಮ್ ಸಿಗುತ್ತೆ ಅಂತ. ರೂಮ್ ಸಿಗವ? ನಮ್ಮಲ್ಲಿ ರೂಮ್ ಏನೋ ಉಂಟು ಮಾರಾಯರೇ, ಆದ್ರೆ ನೋಡಿ, ಇಲ್ಲ ಅನ್ಬೇಡಿ. ಇವತ್ತು ಒಂದಿನ ಅಷ್ಟೇ, ಮಳೆ ನಿಂತು ಕೂಡಲೇ ಹೊರಟ್ಬಿಡ್ತೀವಿ. ಇಲ್ಲಿ ಮಳೆ ನಿಂತಕ್ಕೆ 1 ತಿಂಗಳಾದ್ರೂ ಆತು. My God, ಇವತ್ತು ರಾತ್ರಿ ಅಟ್ಲೀಸ್ಟ್. ಇವ್ರು ಯಾರು? ಇವನು ನನ್ನ ಫ್ರೆಂಡ್ ಕಿರಣ್ ಅಂತ. ಸ್ವಲ್ಪ ಮಳೆ ನಿಂತು ಜ್ವರ ಬಂದಿದೆ. ಜ್ವರ ಇತ್ತಾ? ಹೌದು ಹೌದು. ಬನ್ನಿ ಒಳಗೆ. ನನ್ನ ಹೆಂಡತಿ ಒಂದು ಮಾತು ಕೇಳ್ತೆ. ಭಾಗ್ಯರಥೆ, ಓಯ್ ಭಾಗ್ಯರಥೆ. ಏ ಬಾಬಣ್ಣ, ಎಂತದ್ದು? ಅವ್ರು ಎಂತ ಕೇಳೋದು? ಮೂಲಿ ಇರುವುದಿಲ್ಲ. ಅದೇ ಕೊಡು. ಹೋಯ್. ಸ್ವಲ್ಪ ಒಂದು ಬೇಕು. ಅಯ್ಯೋ, ಪರವಾಗಿಲ್ಲ, ನಮ್ಗೆ ಪಡ್ಸಾಲೆ ಆದ್ರೂ ಆಯ್ತು. ಹೇಗೋ ಮಳೆಗೆ ಚಳಿಗೆ ಬೆಚ್ಚಗಾದ್ರೆ ಸಾಕು. ಎಂತದೆ ಕರ್ತದೆ? ನಾವು ಮೈಸೂರಿನವರು. ಒಂದು ರಾತ್ರಿಲಿ ಇರ್ತೀವಿ ಅಂದ್ರು. ಕೂಲಿ ರೋಗ್ ಕೊಡ್ಲಿಕ್ಕೆ ಅಮ್ಮ ಹೇಳಿದ್ಲು. ಅವ್ರು ಹೇಳ್ತ್ರಪ್ಪ, ಅವ್ರಿಗೇನಾಯ್ತು? ನಾನಲ್ಲ ಮಾಡ
ನೀನ್ ಅವಳ ಎಂತ ಕೇಳೋದು? ಹೋಗಿ ರೂಮು ಕ್ಲೀನ್ ಮಾಡ್ಕೊಡು. ಅವಳಿಗೆ 4 ಕೆಲಸ ಜಾಸ್ತಿ ಅಂದ್ರೆ ಬೆಲ್ಲ ಶುರು ಆಯ್ತು. ನಿಮಗೆ 4 ಸಿಕ್ತು ಅಂದ್ರೆ 40 ಜನನು ಇರಿಸ್ಕತ್ರಿ. ನನ್ನ ಕರ್ಮ ಅಷ್ಟೇ. ನೀವು ಬನ್ನಿ ಮಾರಾಯ. ಓ ಹೊಸ ಗೆದ್ದ? ಹೌದು, ನಾವು ಮೈಸೂರಿನವರು ಮಂಗಳೂರಿಗೆ ಹೋಗ್ತಾರೆ. ನಿಮಗೇನಾಗಿದೆ? ಏನಿಲ್ಲ, ಗಾಡಿ ಸ್ಕಿಡ್ ಆಗಿದ್ದು ಸ್ವಲ್ಪ ಹಾಗಾಗಿ ನನಗೆ ಸ್ವಲ್ಪ ಜ್ವರ ಬರೋದು. ಎನಿವೆ, ನಾನು ಮುರಳಿ ಅಂತ ಪತ್ರಕರ್ತ. ಕುಮಾರ್ ಪರ್ವತದ ಬಗ್ಗೆ ಆರ್ಟಿಕಲ್ ಬರೆಯೋದಕ್ಕೋಸ್ಕರ ಬಂದಿದ್ದೀನಿ. ಆದ್ರೆ ಈಗ ಪರ್ವತ ನಿಲ್ಲಿದ್ರೆ ನೋಡೋಕ್ಕಾಗಿದೆ. ಕುಮಾರ ಪರ್ವತದ ಬಗ್ಗೆ ನನಗೂ ಬಹಳ ಜನ ಫ್ರೆಂಡ್ಸ್ ಹೇಳ್ತಾನೆ ಇದ್ರು. ಇನ್ಫ್ಯಾಕ್ಟ್ ಲಾಸ್ಟ್ ಇಯರೇ ಬರ್ಬೇಕಾಗಿತ್ತು, ಬರಕ್ಕಾಗಿಲ್ಲ. ಈಗ ಈ ಮಳೆ ಬಂದ್ರಲ್ಲ, ಇದನ್ನ ಗೆಸ್ಟ್ ಹೌಸ್ ಅಂತ ಕರಿಬೋದಾದ್ರೆ ಈ ಗೆಸ್ಟ್ ಹೌಸ್ ನ ಇನ್ನೊಬ್ಬ ಗೆಸ್ಟ್ ಹೆಸರು ಮಂದಣ್ಣ. ನಾವು ಬಟ್ಟೆ ಬದಲಾಯಿಸ್ಬರ್ತೇವೆ. ಅವ್ನು ಯಾಕೆ ಹಾಕಿ ಬಿಡ್ಸ್ಬಿಡ್ತಾನೆ? ಹೆಣ ನೋಡಿದವರಾಗೆ ನಿಮಗೆ ಕೊಲೆ, ರೇಪು, ಹೆಣ ಇವುಗಳು ಬಿಟ್ಟರೆ ಮಾತಾಡೋದಕ್ಕೆ ಬರೋದಿಲ್ಲ. ಲೈಫ್ ಇರೋದೇ ಸಾವನಲ್ಲಲ್ವಾ? ವಿಚಿತ್ರ ಸಿದ್ಧಾಂತ ನಿಮ್ದು. ಡೆತ್ತು ಎಷ್ಟು ಕ್ರೂರವಾಗಿರುತ್ತೋ ನಾನು ಅಷ್ಟು ಎಂಜಾಯ್ ಮಾಡ್ತೀನಿ. ಒಬ್ಬ ಮಿಲಿಟರಿ ಮನುಷ್ಯ ಈ ತರ ಮಾತಾಡ್ತಾನೆ ಅಂತ ನಾನು ಅನ್ಕೊಂಡಿಲ್ಲ. ಏನ್ ಮಾಡಕ್ಕಾಗುತ್ತೆ? ಜೀವನದ ಪಾಠ, ಅನುಭವ ನಮಗೆಲ್ಲ ಕಲಿಸಿದೆ. ನೀವು ಮಾತಾಡ್ತಾ ಇದ್ದಷ್ಟು ಬಹಳ ನಿಗೂಢವಾಗ್ತಾ ಹೋಗ್ತಿರಲಿಲ್ಲ. ಏನ್ ಮಾಡೋದು? ನಿಗೂಢ ಮನಸ್ಥಿತಿ. ಅಂಡೆ 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 ಸ್ವಲ್ಪ ಬಿಸಿನೀರು ಒದ್ದೆ ಬಟ್ಟೆ ಕೊಡ್ತೀರಾ? ನನ್ನ ಫ್ರೆಂಡ್ಗೆ ಜ್ವರ ಜಾಸ್ತಿ ಆಗ್ಬಿಟ್ಟಿದೆ. ತರ್ತೇನೆ. ಇಷ್ಟು ಸಾಲು ಅಂತ ಈ ಜನ ಬಿದ್ದು ಚಾಕ್ರಿ ಇದೆ. ಸ್ವಲ್ಪ ಬೇಗ ಬನ್ನಿ ಪ್ಲೀಸ್. ಆಡ್ಸಾಡ್ತೀರಾ? ಆಡ್ತೀನಿ, ಆದ್ರೆ ಈ ಮೂಡಿಲ್ಲ. ಇಂದ ಹೋದ್ರೆ ಸಾಕಾಗಿದೆ. ಕಾಸಿದೆ ಅಂತ ಕಣ್ಕಾಣದಂಗ್ ಕುಣಿದ್ರೆ ಇನ್ನೇನಾಗ್ತದೆ? ಏ ಪವಣ, ಬಾರಪ್ಪ, ನಿನ್ನ ಆಟ ಬುಕ್ಕಾಯ್ತು ಮಾರಾಯ. ನಾನು ಆಡದಾಗೆ ನನ್ನ ಆಟ ಹೇಗೆ ಬುಕ್ಕಾದದ್ದು? ಭಾಗೀರಥಿ, ನೀವು ಪಂಚಕ್ಕಾಗದ? ನನಗಿಪ್ಪದು 2 ಕೈ ಆಯ್ತಾ? ತುಂಬಾ ಥ್ಯಾಂಕ್ಸ್. ನನಗಾದ್ರೂ ಜ್ವರ ಬರಬಾರ್ದಾಗಿತ್ತ? ಅದೇನೋ ಆಡ್ತಿರಲ್ಲ, ಆಡ್ತಾ ಇರಿ. ನಿಮಗ್ ಜ್ವರ ಅಂತಕ್ಕೆ ಸಾವೇ ಬಂತು. ಬಹುಶಃ ಒಂದು ದಿನಕ್ಕಿಂತ ಇಲ್ಲಿ ಹೆಚ್ಚಿಗೆ ಇದ್ರೆ ಬಹಳ ತೊಂದರೆ ಆಗ್ಬೋದು ಅನ್ಸುತ್ತೆ. ಯಾರಿಗೆ? ವೆಯ್ಟ್ ಅಂಡ್ ಸಿ. ಎಂತ ಮಾಡ? ಏನಾಯ್ತು? ಕುಂಟ್ರು? ಏ ಭಾಗೀರಥಿ, ಸ್ವಲ್ಪ ನೀರ್ ತಾ. ನೀರ್ ಕುಡಿಯೋ. ನೀರು ಕುಡಿಯ. ಹಾ, ಹೇಳಿ ಎಂತಾಯ್ತು? ಯಾರೋ ಗೌರಿಕೊಂಡಾಗೆ ಕೊಂದಾಕಿ ಬಿಸಾಕಿದ್ರು. ಪೊಲೀಸ್ನವರು ಬೆಳಿಗ್ಗೆಯಿಂದ ಕಟ್ಟೆ ತುಂಬಾ ಓಡಾಡ್ತಿದ್ರು. ಕೊಲೆ ಆಗಿ 2 ದಿನ ಆಗಿರಕ್ಕಂತ ಅವ್ರ ಅಂದಾಜು. ಏನ ಕುಳಿತು ನಾಡ್ತಿತ್ತು. 2 ದಿನ ಆದ್ರೂ ಆಚೆ ಈಚೆ ನಿಮಗೆ ಗೊತ್ತಾಗಿಲ್ಲ. ಅವಳು ಸುಳ್ಳುಗಳಿಗೆ ಹೋಗ್ತೆ ಅಂತ ಮಂಗಳವಾರ ಓದೋಬ್ರು. ಆ ರಂಡಿ ಯಾವ ರೀತಿಯ ಹೋಗಿದ್ರು? ರಂಡಿಗೆ ಸರಿ ಆಯ್ತು. ಏ ಬಾಯಿ ಮುಚ್ಚು. ಆ ರಂಡಿಗೆ ಸರಿ ಆಯ್ತು. ಪೊಲೀಸ್ನವರು ನಿಮ್ಮನೆ ಬಗ್ಗೆ ಕೇಳ್ತಿದ್ರು. ನಿಮ್ಮ ಮನೆಗೆ ಬಂದು ಒಬ್ಬೊಬ್ರು ಹೋಗ್ಬೇಕು ಬಂದೆ. ನಾ ಬಂದೆ. ಒಂದು ವರ್ಷ ನನಗೆ ಗೊತ್ತಿಲ್ಲ.
ಮೇಲೆಲ್ಲ ಅರಿತಿತ್ತು. ಹೌದು, ಈ ಬೇಟೆಗೆ ಹೋಗಿದ್ದರು ನೀವೆಲ್ಲಿಗೆ? ಶಾತಿ ಹೆಣ ಸುಡೋಕೆ. ಹೋಗ್ತೀರಿ ಹೋಗ್ತೆ ಅಂತ ಆ ರಂಡಿಗೆ ಸರಿ ಆಯ್ತು. ನೀ ಬಾಯಿ ಮುಚ್ಚು. ಆ ದರಿದ್ರ ಹೆಂಗಸಿಗೆ ಸರಿ ಆಯ್ತು. ಇನ್ನೊಂದು ಬಂದಾಗ ಏನಿದು ಮಕ್ಕಳ ಬನ್ನಿ. ನೀವು ಬಿಡಿ ಮರ ನೀವು ಮುಂದೆ ಕೊಲ್ದೆ ಏನ್ ಮಾಡ್ತೀರಾ? ಕಡಕ್ ತಂದು ಹಾಕಿದ್ರಿ ಕಾಣಿ. ಆ ದರಿದ್ರದವ್ರ ಹೆಣ ಸುಡ್ಲಿಕ್ಕೆ ಇವ್ರ ಯಾಕೆ ರಾತ್ರಿ ಕಟ್ಟು ಹೋಗ್ಬೇಕಿತ್ತು? ಬಾಯಿ ಮುಚ್ಚು ಬಾಯ್. ಮನುಷ್ಯನ ಮನಸ್ಥಿತಿ ನಿಗೂಢ ಮನಸ್ಥಿತಿ, ಅದರಲ್ಲೂ ಕಾಮದ ವಾಸನೆ ಹತ್ತಿದ ಮನಸ್ಸು. ನೀವು ಮಾತಾಡ್ತಾರ ನೋಡಿದ್ರೆ ನಮ್ಮ ನಡತೆ ವಿಚಾರ ಎಲ್ಲ ಗೊತ್ತಿರೋ ಹಾಗೆ ಕಾಣ್ತಿದ್ದಿಲ್ಲ. ನಿಜ ಹೇಳಿ ನೀವು ಯಾರು? ನನ್ನ ಕಾಟ ತಡ್ಕೊಳಕ್ ಆಗ್ತಿರಾನೆ ಮಿಲಿಟರಿಯಿಂದ ನನ್ನ ರಿಟೈರ್ಮೆಂಟ್ ಮಾಡಿ ಕಳಿಸಿದ್ರು. ನಿಜ ಹೇಳಿ ನೀವು ಯಾರು? ಸುವರ್ಣಕಟ್ಟೆ ಸಬ್ ಇನ್ಸ್ಪೆಕ್ಟರ್ ಕಾಳಿಂಗ ಹೊಳ್ಳ. ನೋಡಿ, ನಿನ್ನೆ ರಾತ್ರಿ ಕುಮಾರ ಪರ್ವತದ ಗೌರಿ ಹಳ್ಳದಲ್ಲಿ ಒಂದು ಹೆಂಗಸಿನ ಕೊಲೆಯಾಗಿದೆ. 8 ಮನೆ ಸುಬ್ರಾಯಿ ಭಟ್ರ ಸೊಸೆ ಶಾರದೆ ಎನ್ನುವ ಆಕೆ ಕೊಲೆಗಾರ. ಆಕೆ ಮುಖವನ್ನು ಗುರುತು ಸಿಗದ ಹಂಗೆ ವಿಕಾರವಾಗಿ ಕೊಚ್ಚಿ ಹಾಕಿಬಿಟ್ಟಿದ್ದಾನೆ. ನಾನು ಆ ಕೊಲೆ ತನಿಖೆ ಮಾಡಕ್ ಬಂದಿದ್ದೀನಿ. ಇಲ್ಲೊಂದು ಗೆಸ್ಟ್ ಹೌಸ್ ಇತ್ತಲ್ಲ, ಎಲ್ಲಿರೋದನ್ನ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಈ ಮಳೆಯಲ್ಲಿ ಮಳೆ ಪೊಲೀಸ್ನವ್ರಿಗೆ ಮಳೆ ಚಳಿ ಗಾಳಿ ಎಲ್ಲ ಇರ್ತದೆಯಾ? ಅದು ಅಲ್ದಿರ ಕೊಲೆಗಾರ ಮಳೆ ನಿಲ್ಲಿ ಬಿಸಿಲು ಬರಲಿ ಆಮೇಲೆ ಪೊಲೀಸ್ನವ್ರು ಬಂದು ಹಿಡ್ಕೊಂಡು ಹೋಗ್ಲಿ ಅಂತ ಕಾಯ್ತಾ ಇರ್ತಾರ. ಯಾರು ನೀವು? ನಾನು ಮುರಳಿ ಅಂತ, ಪತ್ರಕರ್ತ. ಎಲ್ಲೋರು? ಬೆಂಗಳೂರು. ಇಲ್ಲೆಂತಕ್ಕೆ ಬಂದಿದ್ದು? ಆ ಪರ್ವತ ನೋಡ್ಲಿಕ್ಕೆ ಅಂತ ಬಂದೆ. ಅಲ್ಲ, ನೀವು ಮಳೆಗಾಲದಲ್ಲೇ ಬಂದಿದ್ದೀರಲ್ಲ, ಬೇಸಿಗೆಲ್ಲ ಸಮಯ ಸಿಕ್ಕಿದೆಯಾ? ಅದು ಅದು ಈಗ ಮಳೆ ಅಂತ ತಿಳಿದಿರ್ಲಿಲ್ಲ. ನಾನು ನಿಮ್ಮನ್ನು ಕೇಳಿದ್ರೆ ನೋಡಿ, ನಾನು ಯಾರನ್ನ ಪ್ರಶ್ನೆ ಮಾಡ್ತೀನೋ ಅವರು ಮಾತ್ರ ಉತ್ತರ ಹೇಳಬೇಕು. ಬೇರೆ ಯಾರಾದ್ರೂ ಮಾತಾಡಿದ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ. ಸಾರಿ. ಸರಿ ನೋಡಿ, ನೀವು ಮಳೆಯಲ್ಲೇ ಬಂದ್ರಿ, ಆವಾಗಲೇ ಇಲ್ಲೊಂದು ಬರಡಾರ ಅಲ್ವಾ? ಸರಿ, ಈ ಹುಡುಗರು ಯಾರು? ಎಲ್ಲಿಂದ ಬಂದ್ರಿ ನೀವು? ಮೈಸೂರು. ನಿನ್ನ ಹೆಸರೇನು? ಹರ್ಷ. ನಿಮ್ಮ ಹೆಸರು? ಕಿರಣ್. ಯಾಕೆ ಅವ್ರು ಮಾತಾಡಕ್ ಬರೋದಿಲ್ವಾ? ಅವನಿಗೆ ಜ್ವರ ಇದೆ. ಯಾವ ಜ್ವರ? ಏನೇನೋ ಹೇಳ್ಬೇಡಿ. ಯಾವ
ಸುವರ್ಣಕಟ್ಟೆ ಸೂರ್ಯ ಸುಂದರಿ ಮನೆ ಮುಂದೆ CKR 9093 ಗಾಡಿ ನಿಂತಿತ್ತಲ್ಲ, ಯಾರದು? ನಿಮ್ದೇ ಅಲ್ವಾ? ಆಮೇಲೆ ವಿಚಾರಿಸ್ಕೊಂಡೆ. ಹೌದು, ನೀವೆಲ್ಲ ನಾನು ಬಂದಾಗ ಎಲ್ಲೋ ಹೊರಗಡೆಯಿಂದ ಬಂದ್ರಲ್ಲ, ಅಲ್ಲಿ ಒಟ್ಟಿಗೆ ಇತ್ತು. ಈ ಮನೆಯಲ್ಲಿ ಇನ್ನ ಏನೇನಿದೆಯೋ ನಾನೊಮ್ಮೆ ನೋಡಿ ಬರ್ತೇನೆ. ಹರ್ಷ, ನಾನು ಹೋಗ್ಬೇಕು. ಹರ್ಷ, ನಾನು ಹೋಗ್ಬೇಕು. ನನ್ನ ಊಹೆ ಸುಳ್ಳಾಗಿರಲಿಲ್ಲ. ಮೊಳಗಲ್ಲವನ್ನೆಲ್ಲ ವಿಚಾರಗಳನ್ನು ನೋಡಿದಾಗೆ ಹೇಳ್ಬಿಟ್ಟ. ಖಂಡಿತ. ಈ ಹೆಂಡತಿ ಸತ್ತು ನಮ್ ಜೀವ ತಿಂತ ಇದ್ರು. ಬಾಬಣ್ಣ, ನೀವಿಲ್ವಾ? ಆ ಕೊಟ್ಟಿಗೆನಲ್ಲಿ ಹಂದಿ ತಲೆ ಇದ್ದಿದ್ದನ್ನ ನೀನ್ ಯಾಕೆ ನನಗೆ ಹೇಳಿಲ್ಲ? ಅದು ನೋಡು, ಕೊಲೆ ವಿಚಾರಣೆ ನಡೆಯುವಾಗ ಯಾವ ವಿಷಯನ ಮುಚ್ಚಿಡಬಾರ್ದು ಅಂತ ನಿನಗೆ ಗೊತ್ತಿಲ್ವಾ? ತಪ್ಪಾಯ್ತು ಮಹಾರಾಜ. ಆ ಹಂದಿ ತಲೆನ ಕೊಲೆಗಾರನೇ ಯಾಕೆ ತಂದಿಟ್ಟಿರಬಾರ್ದು? ಯಾರು ಮಾರ್ಯ? ನೋಡಿ ಅಜ್ಜಿ, ಶಿವಮೊಗ್ಗದಿಂದ ಒಬ್ಬ ಕೊಲೆಗಾರ ತಪ್ಪಿಸ್ಕೊಂಡಿದ್ದಾನೆ. ಅವನಿಗೆ ತಲೆ ಸರಿ ಇಲ್ಲ. ಅವನಿಗೆ ಹೆಂಗಸರನ್ನ ಕಂಡ್ರೆ ಆಗೋದಿಲ್ಲ, ಒಂದು ಹಾಕಿಬಿಡ್ತಾನೆ. ಅವನನ್ನು ಹುಡುಕುತ್ತಲೇ ಬಂದೆ. ಅವನು ಯಾಕೆ ಇಲ್ಲಿಗೆ ಬಂದಿರಬಾರ್ದು ಅನ್ನೋದು. ಯಾವ್ರೇ ನಿಮ್ ಮಾತ್ ಕೇಳ್ತಾ ಇದ್ರೆ ನಡ್ಕೋಬಾರ್ದು. ನೀವೆಂತ ಯೋಚನೆ ಮಾಡೋದು ಬೇಡ. ನಿಮ್ಮನ್ನೆಲ್ಲ ಕಾಪಾಡೋದಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ. ಅವನಿಗೂ ಇಲ್ಲಿರೋರ್ಗು ಏನ್ ಸಂಬಂಧ? ಸಂಬಂಧ ಶಾರದಿ ಹೆಣದ ಪಕ್ಕ ಒಂದು ಡೈರಿ ಸಿಕ್ಕಿತು. ಆ ಡೈರಿಯಲ್ಲಿ 3 ಜನದ ಹೆಸರಿತ್ತು. ಮೊದಲನೇ ಹೆಸರು ಶಾರದೆ, ಇನ್ನೊಂದು ಹೆಸರು ಇನ್ನೊಂದು ಯಾರು ಮಾರಾಯ? ಇನ್ನೊಂದು ಯಾರ್ದು ಅಂತ ನನಗೂ ಗೊತ್ತಿಲ್ಲ. ಯಾಕೆ ಅಂದ್ರೆ ಅವನು ಇನ್ನೆರಡು ಹೆಸರನ್ನ ಗೀಚ್ ಹಾಕ್ಬಿಟ್ಟಿದ್ದ. ಆದ್ರೆ ಅಡ್ರೆಸ್ ಮಾತ್ರ ಇಲ್ಲಿದೆ. ನಿಮ್ಮಲ್ಲೇ ಯಾರೋ ಒಬ್ಬ ಕೊಲೆಗಾರನಿರಬೇಕು. ಹುಳಿ ಹತ್ರ ಎಂತದೋ ಶಬ್ದ. ನಾನ್ ನೋಡ್ ಬರ್ತೆ. ಇರುವಾರಯ್ಯ, ಒಬ್ಬನೇ ಹೋಗಬೇಡ, ನಾನು ಬರ್ತೇನೆ. 40 ವರ್ಷದಲ್ಲಿ ಇಂಥ ಮಳೆ ಕಂಡೋದಿಲ್ಲ. ಅಯ್ಯೋ ದೇವ, ಇನ್ನೆಂಥ ಕಥೆ ನಮ್ದು. ಅಬ್ಬೆ ಅಬ್ಬೆ, ಸೇತುವೆ ಮುರಿದು ಬಿಟ್ಟು. ಅಷ್ಟು ಬಲವಾದ ಹಗ್ಗ ಕಟ್ಟಾಗಿ ಬೀಳೋದಂತ ಅದು ಅದಾಗೆ ಕಟ್ಟಾಗಿಲ್ಲ ಅನ್ನೋದು ನನ್ನ ಡೌಟ್. ಅಂದ್ರೆ ಅಂದ್ರೆ ಯಾರು ಅದನ್ನ ಬೇಕು ಅಂತಲೇ ಗಟ್ಟು ಮಾಡಿದ್ದಾರೆ. ಯಾಕೆ ಮಾಡಿದ್ದು? ಯಾರು ಮಾಡಿದ್ದು ಮಾರಾಯ? ಅಷ್ಟು ಬರೆಯೋದಿಲ್ವಾ? ನಮಗೂ ಹೊರಗಿನ ಪ್ರಪಂಚಕ್ಕೂ ಸಂಬಂಧನೇ ತಪ್ಪಿಸ್ಬೇಕು ಅಂತ. ಅಂದ್ರೆ ಅಂದ್ರೆ ಯಾರು ಮಾಡಿದ್ದು? ಅವನು ಒಬ್ಬ, ನಮ್ಮ ನಿಮ್ಮೊಳಗೊಬ್ಬ. ಯಾರು? 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 ಅವನೇ ಕೊನೆಗಾರ. ಅವನು ಹೊಳೆ ದಾಟಿ ಇಲ್ಲಿ ಬಂದಿದ್ದಾಯ್ತು. ಕೊಲೆಗಾರರಿಂದ ನಮ್ಮನ್ನು ಕಾಪಾಡಕ್ ಬಂದವನು ಗಡಸಾಗಿ ನಿದ್ದೆ ಮಾಡ್ತಾವನ. ಏ ಬಾಬಣ್ಣ, ಸೇತುವೆ ಹಗ್ಗ ಯಾಕೆ ಮಾಡಿರ್ಬೋದು? ಯಾರಪ್ಪೆ ಆ ಕೊಲೆಗಾರನಲ್ಲ. ಬಾಗಿಲಲ್ಲಿ ಸ್ವಲ್ಪ ಕಾಫಿ ತತ್ಯಾ? ಅಂದ್ರೆ ಈಗ ಅವ್ರ ನೆಪ್ಪರ್ಸ್ ಕಾಫಿ ಕೊಡು. ಹೆದ್ರಿಕೆ. ಎಂತ ಹೆದರಿಕೆ ಮಾರಾಯ್ತಿ, ನೆಪ್ಪರ್ಸ್ ಕೊಡ. ಸರ್, ಕಾಫಿ. ನಾ ಎಲ್ಲಿದ್ದೆ?
ಸ್ಟೇಷನ್ ಅಲ್ಲಂತೂ ಅಲ್ಲ ಮಾರಾಯ. ಮತ್ತೆ ನನಗೆ ಹೇಗೆ ನಿದ್ದೆ ಬಂತು ಅಂದ್ರೆ ನನ್ನ ಮನೇಲಿ ನಿದ್ದೆ ಬರ್ದೇ ಇದ್ದಾಗ ಸ್ಟೇಷನ್ ಬಂದು ಕೊಡ್ತೆ ಗಡ ಅಂತ ನಿದ್ದೆ ಬರ್ತೇನೆ. ಬಿದ್ರಲ್ಲ ಎಂತ ಸ್ವಪ್ನ ಬಿದ್ದ? ಇಂಥ ಭಯಂಕರ ಸ್ವಪ್ನ ಗೊತ್ತುಂಟ ಮಾರಾಯಿರೆ. ಹ್ಮ್. ಒಳಗೆ ಹೋದೆ ಹಾಗೆ ನಾ ಕುಮಾರ ಪರ್ವತದ ಗೌರಿ ಹಳ್ಳದ ಸಮೀಪ ಹೋಗ್ತಾ ಇದ್ದೆ. ಒಬ್ಬನೇ, ಯಾರು ಇಲ್ಲ. ಕಾರ್ ಕತ್ತಲು. ಅಕ್ಕ ಶಾರದಿ ಹೆಣ ಅಲ್ಲೇ ಬಿದ್ದಿತ್ತು. ನಾ ಸಮೀಪ ಹೋದೆ, ಸುತ್ತಲೂ ನೋಡಿದೆ. ಅಲ್ಲೇ ಪೊದೆ ಸಮೀಪ ಅವಳ ಬಟ್ಟೆ ಬಿದ್ದಿತ್ತು. ಅಲ್ಲೇ ಅಲ್ಲಿಗೆ ಸರಿಯಾಗಿ ಉದ್ದವಾದ ಹರಿತವಾದ ಚಾಕು, ಅದರಿಂದ ರಕ್ತ ತೊಟ್ಟಿಗ್ತಾ ಇತ್ತು. ನಾ ಅದನ್ನ ಎತ್ಕೊಳ್ಳುವ ಅಂತ ಹೋದೆ. ಕಡುತ್ತನೆ ಅಪ್ಪ ನನ್ನ ಮೇಲೆ ಯಾರೋ ಬಿದ್ದರು. ಕತ್ತ ಹಿಚುಕಕ್ಕೆ ಶುರು ಮಾಡಿದ್ರು. ಬಿಡಿಸ್ಕೊಂಡೆ. ಆತಿಲ್ಲ, ಉಸಿರು ಕಟ್ತಾ ಇದೆ, ಕತ್ತಿ ಸಿಗ್ತಾ ಇದ್ದಾನೆ. ಅಂತೆ ಶಾರದಮ್ಮ ಕಾಪಿ ಹಿಡಿದು ನಿಂತಿದ್ರು ಕಾಗಿಲ್ಲ. ಓಯ್ ಮಾರೇ, ಹೆಂಗಸನ್ನ ಎಷ್ಟು ಹೆದರ್ಸ್ತೀರಿ? ನಿಮ್ ಕಣ್ಣಿ ನಿಲ್ಸಿ. ಎಂತ ಬಾಗಿತ್ತಮ್ಮ, ಹೆದರ್ಬಿಟ್ರ ಪೊಲೀಸ್ಗೆ ಇನ್ನೆಂತ ಕತಿ ಬರ್ತದೆ ಮಾರಾಯ. ಬರೀ ಕೊಲೆಗಾರರು ಕಳ್ಳರಲ್ಲೇ ಕಳಿಸ್ ಬರೋದು. ನೀವು ಇಲ್ಲಿ 3 ಜನನೇ ಇದ್ದೀರಲ್ಲ, ಉಳಿದವರಿಗೆ ಅವ್ರವ್ರ ರೂಮಿನಲ್ಲೇ. ಈಗ ನಾವು ಮಾತು ಹೇಳ್ತೇವೆ, ಇವರೆಲ್ಲ ಯಾರೋ ಒಬ್ಬ ಕೊಲೆಗಾರ ಇದೆ. ಯಾಕೆ ಮಾರಾಯ? ಬಾಯಿ ಮುಚ್ಚು ಮಾರಾಯ್ತಿ. ಸ್ವಲ್ಪ ಬಾಯಿ ಜಾಸ್ತಿ ಅಷ್ಟೇ. ನನಗೇನೋ ಆ ಹುಡುಗನ ಮೇಲೆ ಅನುಮಾನ ಕಾಣೆ. ಯಾರು ಕೆಂಪು ಶರ್ಟ್ನವನ? ಅಲ್ಲ, ಅವ ಇನ್ನೊಬ್ಬ ನೀಲಿ ಶರ್ಟಿನವ. ಅವ ಇನ್ನೊಬ್ಬನಿಗೆ ಏನೋ ಹೇಳುತ್ತಿದ್ದ. ಯಾಕೆಂದ್ರೆ ಶ್ರೀಮಂತರ ಮನೆ ಮಕ್ಕಳು ನಂಬೋಕ್ಕಾಗ ಕಾಣೆ. ಅವ ಪೇಪರ್ನವ ಹೇಗೆ? ಸರ್, ನಾವು ಪಾತ್ರ. ನೀವು ಹಾಗಂತೀರಿ ಬಾಗಿರ್ತಮ್ಮ. ನೀವು ಯಾರು ನಂಬ್ಕೋತೀರೋ ಅವರೇ ಡೇಂಜರು ಕಾಣಿ. ಈಗ ಬಾಬಣ್ಣ, ನಾ ಸ್ವಲ್ಪ ಒಡಿ ಕಡೆ ಹೋಗಿ ಬರ್ತೆ. ಜಾಗ್ರತೆ ಮಾರಾಯರೆ. ಒಂದು ವಿಷಯ, ನನಗೆ ಒಂದು ಒಡೆ ಛತ್ರಿ ಕೊಡ್ಲಿಕ್ಕೆ ಆಗ್ತದ್ಯಾ? ಕೊಡುವ. ಅಲ್ಲ ನೋಡಿ, ಅದ್ಯಾರೋ ಮನೆ ಸುಟ್ಟು ಬೇಯ್ತಾ ಇದ್ರೆ ಇನ್ಯಾರೋ ಬೀಡಿ ಹಚ್ಕೊಂಡ್ರಂತೆ. ಹಂಗಾಯ್ತು ಮಾರಾಯರೆ. ಅಲ್ಲ, ಹಗ್ಗ ಕಟ್ಟಾಯ್ತಲ್ಲ, ಹ್ಯಾಂಗಪ್ಪ ಹೋಗುದು ಅಂತ ಹೇಳಿ ನಮ್ಮ ಚಿಂತೆ. ಇವ ಹಾಡು ಹಾಕೊಂಡು ಡ್ಯಾನ್ಸ್ ಮಾಡ್ತಾರೆ. ಡ್ಯಾನ್ಸ್. ಛತ್ರಿ ಏಯ್, ಕೊಡಿ ಮಾರಾಯರೆ. ಹಾಗೆ ಹೇಳು, ಹೊಡಿ. ಆಯ್ತು.
ನೆನಪಿಸ್ಕೊಳ್ಳಿ ಬಾಗಿರ್ತಮ್ಮ, ಸರಿಯಾಗಿ ನೆನಪಿಸ್ಕೊಳ್ಳಿ. ನಂಗೆ ಎಂತ ಸರ್ ನೆನಪಾಗ್ತಿಲ್ಲ. ನೋಡಿ, ನೀವ್ ಏನ್ ನೋಡಿದ್ರಿ ಅಂತ ಹೇಳೋದು ಬಹಳ ಮುಖ್ಯ. ಒಮ್ಮೆ ನೆನಪಿಸ್ಕೊಳ್ಳಿ ಮಾರಾಯ್ತಿ, ಪ್ಲೀಸ್. ನಂಗೆ ಎಂತ ಸರ್ ನೆನಪಾಗ್ತಿಲ್ಲ. ನೀವು ಅವಳನ್ನ ಯಾಕೆ ಅನ್ಸಿಸ್ತೀರಿ? ಗಾಬರಿಲಿ ಅವಳ ತಲೆ 12 ಆಗಿತ್ತು. ಅವಳ ಬಾಡಿ ಅವಳನ್ನ ಬಿಡಕ್ಕಾಗಲ್ಲ. ಆಗ್ತಿಲ್ಲ. ನೋಡಿ, ಇದು ಕೊಲೆ ವಿಷಯ. ನಿಮಗೆ ಯಾರಿಗೂ ಶಾರದಿ ಪರಿಚಯ ಇಲ್ಲ ಅಂತ ನಾನು ನಂಬ್ಕೊಂಡೆ. ಆದ್ರೆ ಆಗಿದ್ದೆ ಅಂತ ಗಂಗಮ್ಮಜ್ಜಿ ಕೊಲೆ. ಮತ್ತೆ ನಿಮ್ಮ ಮಾತು ನಂಬಿದ್ರೆ ಇನ್ನೊಂದು ಕೊಲೆ ಆಗೋದು ಖಂಡಿತ. ಇನ್ನೊಂದು ಕೊಲೆಯಾ? ನಿಮ್ ತಲೆ ಕೆಟ್ಟಿತ್ತಾ? ಕೆಟ್ಟಿರೋದು ನನ್ನ ತಲೆಯಲ್ಲ ಮಾರಾಯ, ಕೊಲೆಗಾರನ ತಲೆ. ಅದಕ್ಕೆ ಹೇಳ್ತೀನಿ ಇನ್ನೊಂದು ಕೊಲೆಯಾಗುತ್ತೆ ಅಂತ. ಯಾಕ್ರಿ ಮಾರಾಯ? ಯಾಕೆ ಅಂದ್ರೆ ಆ ಶಾರದೆ ಹೇಳದ ಪಕ್ಕ ಸಿಕ್ತು ಅಂತ ಡೈರಿ ಹೇಳಿದ್ನಲ್ಲ, ಅದರಲ್ಲಿ 3 ಹೆಸರಿತ್ತು ಅಂತಾನು ಹೇಳಿದೆ. ಮೊದಲನೇ ಹೆಸರು ಶಾರದೆ, ಈಗ ಗೊತ್ತಾಯ್ತಲ್ಲ. ಎರಡನೇ ಹೆಸರು ಗಂಗಮ್ಮಜ್ಜಿ. ಇನ್ನೊಂದೇ ಬಾಕಿ ಇರೋದು. ಆಕೆ ಕೊನೆಗೂ ಇಲ್ಲಿರೋರ್ಗು ಏನ್ ಸಂಬಂಧ? ಸಂಬಂಧ ಇಲ್ಲ ಅಂತಾನೆ ಮಾಡಿದ್ದೆ. ಅದಕ್ಕೆ ಇಲ್ಲಿ ವಿಚಾರಣೆ ಸಾಕು, ನಾನು ಹೊರಟೋಗೋಣ ಅಂತಿದ್ದೆ. ಆದ್ರೆ ಯಾವಾಗ ಸೇತುವೆ ಹಗ್ಗ ತುಂಡಾಯ್ತೋ ಆವಾಗ ನನ್ ಡೌಟ್ ಬಂತು. ಗಂಗಮ್ಮಜ್ಜಿ ಕೊಲೆ ಆದ್ಮೇಲೆ ಗ್ಯಾರಂಟಿ ಅಲ್ಲ, ಕೊಲೆಗಾರ ಒಬ್ಬ ನಿಮ್ಮಲ್ಲ ಇರಬೇಕು, ಇಲ್ಲ ನಿಮ್ಗೆ ಯಾರಿಗೋ ಅವನ ಸಂಬಂಧ ಇರಲೇಬೇಕು. ನೋಡಿ, ಶಾರದಿ ಶವ ಸಿಕ್ಕಿರೋದು ಅಲ್ಲಿ, ಗಂಗಮ್ಮಜ್ಜಿ ಕೊಲೆ ಆಗಿರೋದು ಇಲ್ಲಿ. ಅದು ಕೋಇನ್ಸಿಡೆನ್ಸ್ ಕೂಡ ಆಗಿರ್ಬೋದಲ್ಲ? It's not a coincidence. It's planned bloody murder. ಅಲ್ಲ ರೀ, 2 ದಿವಸದಿಂದ ಇಲ್ಲಿ ಆಗ್ತಾ ಇರೋ ಘಟನೆಗಳು ನೋಡಿದಾಗ ನಿಮ್ಗೆ ಇದು ಕೋಇನ್ಸಿಡೆನ್ಸ್ ಅನ್ಸುತ್ತಾ? ಹೋಗ್ಲಿ. ಹಾಗಿರ್ತಮ್ಮ, ನಿಮಗೆ ನೆನಪಿಗೆ ಬರದೇ ಇದ್ರೆ ನಾನೇ ಜ್ಞಾಪಿಸಿದೆ. ಒಮ್ಮೆ ಯೋಚನೆ ಮಾಡಿ ನೋಡಿ. ನೀವು ಬಚ್ಚಲ ಮನೆಯಲ್ಲಿ ಪಾತ್ರೆ ತೊಳಿತಾ ಇದ್ರಿ. ಆ ತೊಳೆದ ಪಾತ್ರೆಗಳನ್ನು ತೆಗೆದುಕೊಂಡು ಅಡಿಗೆ ಮನೆ ಜೋಡಿಸಿದ್ರಿ. ಅಲ್ಲಿಂದ ಹೊರಗಡೆಯಿಂದ ಬಂದು ಪಡಸಾಲೆಗೆ ಬಂದು ನೋಡುವಾಗ ಗಂಗಮ್ಮಜ್ಜಿ ಕೊಲೆ ಆಗಿದೆ. ಆವಾಗ ನೀವು ಜೋರ ಕಿರ್ಚ್ಕೊಂಡ್ರಿ. ಆಗ ನಿಮ್ಗೆ ಯಾರು ಕಾಣಿಸ್ತಿಲ್ವಾ? ಹಾ, ನಾನು ಕಿರ್ಚಿದೆ. ಜೋರಾಗಿ ಕಿರ್ಚಿದ ಮೇಲೆ ಇವರೆಲ್ಲರೂ ಬಂದ್ರು. ಜೋರಾಗಿ ಕಿರಿಚಿದ ಮೇಲೆ ಇವರೆಲ್ಲ ಬಂದರು. ಪಾಪ ಒಬ್ಬೊಬ್ಬರಾಗಿ ಬಂದ್ರು, ಒಟ್ಟಿಗೆ ಬಂದ್ರು, ಒಂದೇ ಸಮಯಕ್ಕೆ ಬಂದ್ರು. ಬಾಬಣ್ಣ, ನೀನೆಲ್ಲಿದ್ದೆ ಮಾರಾಯ? ಕೊಟ್ಟಿಗೆಯಲ್ಲಿದ್ದೆ. ಅಲ್ಲೆಂತ ಮಾಡ್ತಿದ್ದೆ? ಅದು ಆ ಹಂದಿ ತಲೆ ಕಂಡಾಗಿದ್ದ. ನನ್ನ ತಲೆ ನಾನು ನಮೂನೆ ಆಗಿತ್ತ. ಅದಕ್ಕೆ ದನ ಕರು ಸಮ ಕಟ್ಟಿದ್ದೀನ ಇಲ್ಲ ಅಂತ ನೋಡಕ್ ಹೋಗಿದ್ದೆ. ಸರಿ, ಆದ್ರೆ ದನ ಕರು ಕಟ್ಟೋದಿಕ್ಕೆ ನೀನು ಶಾಲೆ ಟೈಮ್ ತಗೊಂಡೆ ಅಂತ ಅನ್ಸೋದಿಲ್ವಾ? ಅದು ಅಂದ್ರೆ ನನಗಷ್ಟು ಸಮಯ ಬೇಕಾಗ್ತಿರ್ಲಿಲ್ಲ ಅಂತ ಹೇಳಿದೆ ಅಷ್ಟೇ. ನೀನ್ ಅವಾಗ ಏನ್ ಮಾಡ್ತಾ ಇದ್ದೆ? ಏನ್ ಮಾಡ್ತಾ ಇದ್ದೆ ಹೇಳೋ? ನೋಡಿ, ಬಿಟ್ಟಾಗಿದ್ದ ಒಂದಾದ್ಮೇಲೆ ಒಂದು ಇನ್ಸಿಡೆಂಟ್ ಆಗಿ ಅವನಿಗೆ ಶಾಕ್ ಆಗಿದೆ. ಸುವರ್ಣಕಟ್ಟೆ ಸೂಳೆ ಮನೆಯಲ್ಲಿ ಮಜಾ ಮಾಡುವಾಗ ಆ ಬ್ಯಾವರ್ಸಿಗೆ ಶಾಕ್ ಆಗಿಲ್ವಾ? ಅವನು ನೀನು ಮಾತಾಡಕ್ಕೆ ಬಿಡ್ತಾ ಇಲ್ಲ. ಇದನ್ನು ನೋಡಿದ್ರೆ ನಿಮ್ಮಿಬ್ರಲ್ಲ ಯಾರೋ ಒಬ್ಬ ಕೊಲೆಗಾರ ಇರ್ಬೇಕು ಅನ್ಸುತ್ತೆ. ಏನ್ ನಿನ್ನ ಹೆಸರು? ನೀನು ಗಂಗಮ್ಮಜ್ಜಿ ಕೊಲೆಯಾಗಿ ಭಾಗೀರ್ತಮ್ಮ ಕಿರಿಚ್ಕೊಂಡಾಗ ಎಂತ ಮಾಡ್ತಿದ್ದೆ? ಹೇಳಕ್ಕೋಗಿದ್ದ? ನೀನು ಹೇಳಕ್ಕಲ್ಲಿ ಕೂತ್ಕೊಂಡಿದ್ದೆ. ಅಲ್ಲಿಂದ ಹೊರಗಡೆ ಬಂದು ಪಡಸಾಲೆ ಒಳಗೆ ಬಂದು ಗಂಗಮ್ಮಜ್ಜಿನ ಕೊಲೆ ಮಾಡ್ಬಿಟ್ಟೆ. ಅಲ್ಲಿಂದ ಮತ್ತೆ ಹೊರಗಡೆ ಬಂದು ಹೋಗಿ ಏನು ಗೊತ್ತಿಲ್ಲದಿದ್ದಂಗೆ ಈಗ ಹೀಗೆ ಕೂತ್ಕೊಂಡು ಅಲ್ವಾ? ನಂಗೆ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ. ಅಶ ಎಂತ ಮಾಡ್ತಾ ಇದೀಯ?
ನೀನು? ಹೇಳ ಹೇಳ, ನೀನ ಗೌರಿ ಹಣ ಸಮೀಪ ಶಾರದೆ ಹಣ ನೋಡ್ತೇ ಇಲ್ವೋ? ಹೇಳ. ನೋಡಿ ನೋಡಿ, ಅವನಿಗೆ ಬುದ್ಧಿ ತಿಳಿದಿಲ್ಲ. ತೊಂದರೆ ಕೊಡಬೇಡಿ ಪ್ಲೀಸ್. ನೋಡಿ, ಶಾರದೆ ಕೊಲೆ ಮಾಡಿದೊಂದು ಬುದ್ಧಿ ಸ್ಥಿಮಿತಲ್ಲಿರ್ಲಿಲ್ಲ ಅನ್ನೋದು ನಮಗೆ ಡೌಟ್. ಹೌದು, ಈ ಕಡೆ ಬನ್ನಿ. ಶಾರದೆ ಜೊತೆ ನೀನೆಲ್ಲಿಗೆ ಹೋಗ್ತಾ ಇದ್ರಿ? ನಾನ್ಸೆನ್ಸ್. ನೋಡಿ, ನೀವ್ ಹೇಳ್ತಿರೋ ಶಾರದಿಗೂ ನಮ್ಗೂ ಯಾವ ಸಂಬಂಧನೂ ಇಲ್ಲ. ಯಾವ ಸಂಬಂಧನೂ ಇಲ್ಲ. ಒಳ್ಳೆ ಮಗನೇ, ಯಾವ ಸಂಬಂಧನೂ ಇಲ್ವಾ? ಯಾಕೆ? ಸುವರ್ಣಕಟ್ಟೆ ದಾರಿಯಲ್ಲಿ ಜೋಡಿಹಳ್ಳಿ ಸಮೀಪ ನಿನ್ನ ಬೈಕ್ ಒಂದು ಮುದುಕಿ ಗುದ್ದು ಬಿಡ್ತಲ್ಲ. ಪಾಪ ಅಜ್ಜಿ ಕಾಲು ಮುರಿದು ಹೋಯ್ತು. ಅವಳಿಗೂ ನಿನಗೂ ಸಂಬಂಧನೇ ಇಲ್ಲ. ಹೈವೇನಲ್ಲಿ ಮದನ್ ಲಾಲ್ ಬಾರ್ ಅಂಡ್ ರೆಸ್ಟೋರೆಂಟ್ ನಲ್ಲಿ ಕುಡಿದು ಕುಪ್ಪಳಿಸ್ತಾ ಇದೆಯಲ್ಲ, ಸಂಬಂಧ ಇಲ್ವಾ ನಿನಗೆ? ಸಂಬಂಧ ಇಲ್ವಾ? ನೋಡಿ, ಸುವರ್ಣಕಟ್ಟೆ ಸೂಳಿ ಮನೆ ಮುಂದೆ ಇಡೀ ರಾತ್ರಿ ನಿನ್ನ ಬೈಕ್ CKR 9093 ನಿಂತಿತ್ತಲ್ಲ, ಅದಕ್ಕೂ ನಿನಗೂ ಏನ ಸಂಬಂಧ ಇದೆಯಾ? ಸುಬ್ರಾಯ್ ಭಟ್ರ ಮನೆ ಸುತ್ತಮುತ್ತಲು 2-3 ಬಾರಿ ನಿನ್ನ ಬೈಕ್ ಓಡಾಡಿದ್ದು ನಾನು ನೋಡಿದವರಿಂದ ಇಲ್ಲ. ಹೇಳಲೇ, ಯಾಕೆ ಶಾಂತಿ ಮಾಡಿದೆ? ಯಾಕೆ? 3rd ಡಿಗ್ರಿ ಮೆಥಡ್ ನಾ ಇಲ್ಲಿ ಪ್ರಯೋಗಿಸ್ಬೇಡಿ. ಇದು 3rd ಡಿಗ್ರಿಯಾ? ಇದು 0 ಡಿಗ್ರಿ ಮಾರಾಯ. ಪೊಲೀಸ್ ಭಾಷೆಯಲ್ಲಿ 3rd ಡಿಗ್ರಿ ಬೇರೆನೆ ಉಂಟು. ಸರಿ, ನೀವೆಲ್ಲಿ ಹೋಗಿದ್ರಿ ಅವ್ರು ಕಿರ್ಚ್ಕೊಂಡಾಗ? ನಾನು ಬರೀತಿದ್ದೆ. ಈ ರಾತ್ರಿ ಹೊತ್ತಲ್ಲಿ? ಬರೆಯೋದೇ ರಾತ್ರಿ ಹೊತ್ತು. ನೀವು ಬರೀತಾ ಇದ್ರಿ, ಶಾರದಮ್ಮ ಸಾರಿ ಭಾಗೀರಥಮ್ಮ ಜೋರ ಕಿರ್ಚ್ಕೊಂಡ್ರು, ನೀವು ಓಡ್ ಬಂದ್ರು. ಆದ್ರೆ ನಿಮ್ಮ ರೂಮ್ ನಲ್ಲಿ ಪೆನ್ ಆಗ್ಲಿ ಪೇಪರ್ ಆಗ್ಲಿ ಅದು ಕಾಣಿಸ್ತಿಲ್ವಲ್ಲ? ಅದು ಇಲ್ಲಿದೆ. ಓ, ಇಲ್ಲಿದೆ ನೋಡಿ, ಇಲ್ಲಿದೆ. ಅಂದ್ರೆ ಯಾರ್ದನ್ನ ಕೊಲೆ ಆಯ್ತು ಅಂತ ಜೋರಾಗಿ ಕಿರ್ಚ್ಕೊಂಡಾಗ ಹೇಗಿದ್ರೆ ಹಾಗೆ ಓಡ್ ಬರ್ತೀವೋ, ಇಲ್ಲ ಬರೀತಾ ಇದ್ದ ಪೆನ್ನಿಗೆ ಕ್ಯಾಪ್ ಹಾಕಿ ಜೋಬಲ್ಲಿ ಇಟ್ಕೊಂಡು ಬರೀತಾ ಇದ್ದ ಪೇಪರ್ ನಿಧಾನಕ್ಕೆ ಹೀಗೆ ಮಡಿಸಿ ಮತ್ತೆ ಜೋಬಲ್ಲಿ ಇಟ್ಕೊಂಡು ನಿಧಾನಕ್ಕೆ ಏನಾಯ್ತು ನೋಡಕ್ ಕುಂತೀರ. ಇನ್ಸ್ಪೆಕ್ಟ್ರೆ, ಎಷ್ಟೇ ಬುದ್ಧಿವಂತ ಆದ್ರೂ ಎಡವುತ್ತಾನಲ್ವಾ? ನಿಮ್ಮನ್ನೇ ಹೊರಟು ಬಿಟ್ಟಿದ್ದೆ ಸಾಹೇಬ್ರೆ. ಕೊಲೆಯಾದ ತಾವೆಲ್ಲಿದ್ರಿ? ನಾನು ನನ್ನ ರೂಮಲ್ಲಿ ಇದ್ದೆ. ರೂಮಲ್ಲಿ ನೀವೇನ್ ಟಾಯ್ಲೆಟ್ ಹೋಗ್ಲಿಲ್ವಾ? ನೀವು ರೂಮಲ್ಲಿದ್ರಿ. ಒಂದು ವಿಷಯ ಗೊತ್ತಾ? ನಿಮ್ಮ ರೂಮಿನ ಬಾಗಿಲು ತೆಗೆದಾಗ ಹಾಕಿದಾಗ, ಹಾಕಿದಾಗ ತೆರೆದಾಗ ಕ್ವೈ ಕಿರ್ ಅಂತ ಶಬ್ದ ಬರುತ್ತೆ, ಗೊತ್ತಾ? ಅದು ನಾನು ಗಮನಿಸಿಲ್ಲ. ಇವರು ಗಮನಿಸಿಲ್ಲ. ಭಾಗೀರಥಮ್ಮನವರು ಕೊಲೆ ಆಯಿತು ಅಂತ ಕಿರಿಚಿಕೊಂಡಾಗ ಯಾವುದೋ ಒಂದು ಬಾಗಿಲು ಕ್ವೈ ಕಿರ್ ಅಂತ ಶಬ್ದ ಮಾಡ್ತಂತೆ. ಅದು ನನಗೆ ಗೊತ್ತಾಗ್ಲಿಲ್ಲ. ನಾನು ಅಂದ್ರೆ ನಾನೇ ಪರಿವಾರ ಅಂತನಾ? ಸರಿಯಾಗಿ ಹೇಳಿದ್ರಿ. ಆದ್ರೆ ನನಗೆ ಸ್ವಲ್ಪ ಸಾಕ್ಷಿ ಪುರಾವೆ ಎಲ್ಲ ಸಿಕ್ಬೇಕು. ಸಿಕ್ಕ ಮೇಲೆ ಆದ್ರೂ ಈ ಕೊಲೆಗಾರ ಬಹಳ ಬುದ್ಧಿವಂತಿಕೆಯಿಂದ ತನ್ನ ಕೆಲಸ ಮಾಡಿದ್ದಾನೆ. ಈ ಅಂತ ಅವ್ರ ಹತ್ರ ಮಾತಾಡೋದು ಎಂತದು ಬೇಡ. ನಂಗ್ ಮಾತಾಡ್ಕೋ. ಬಾಬಣ್ಣ, ಇಲ್ಲಿ ತನಿಖೆ ನಡೆಸ್ತಾ ಇರೋದು ಯಾರು? ಯಾರು? ನೀವು. ನಾನು. ಯಾರು ಮಾತಾಡಬೇಕು, ಯಾರು ಬಿಡಬೇಕು ಅಂತ ಹೇಳೋದು ನಾನು. ನೀವು ಬಾಯಿ ಮುಚ್ಕೊಂಡಿರು. ನೋಡಿ, ಭಾಗೀರಥಮ್ಮ ನನ್ನ ಹತ್ರ ಮಾತಾಡ್ತು. ಇವೆಲ್ಲ ಸ್ವಲ್ಪ ಹೊತ್ತು ರೂಮ್ಗೆ ಹೋಗಿ ಹೋಗ್ರಿ. ನಿನಗೆ ಸಪರೇಟ್ ಆಗಿ ಹೇಳ್ಬೇಕಾ? ನೀನು ಹೋಗಿ ಮಾರಾಯ. ಆ ಓದೆ ಅವಳು ಎಂತ ಹೇಳೋದೇನು ನನ್ನ ಎದುರಿಗೆ ಹೇಳಿ. ನಿಮ್ ಬಗ್ಗೆ ನಾ ಎಂತ ಹೇಳ್ತಿಲ್ಲ, ಸರಿಯಾ? ನೀವ್ ಹೊರಡಿ. ಬಾಬಣ್ಣ, ಆಕೆ ಹೇಳಿದ್ರಲ್ಲ ನಿಮ್ ವಿಷಯ ಹೇಳೋದಿಲ್ಲ ಅಂತ. ಈಗೆಂತ? ಹೋಗ್ ಮಾರಾಯ, ಪ್ಲೀಸ್ ಹೋಗ್ ಮಾರಾಯ. ಹಾಳು ಮಾಡ್ಕೊಳ್ಳಿ. ಭಾಗೀರಥಮ್ಮ, ಈಗ ಹೇಳಿ. ನೀವ್ ಹೇಳಿದ್ದೀರಿ ಶಾರದೆ ಕೊಂದವ ಕೊಂಚ ಹನ್ನೆರಡಾಣಿ ಅಂತ. ಖಂಡಿತ.
ಆ ಥರದವೇ ಇಲ್ಲಿ ಒಬ್ಬ ಇದ್ದ. ಯಾರ? ಹುಚ್ಚುಚ್ಚಾಗಿ ಮಾತಾಡ್ದ, ಮಾತೆತ್ತಿದ್ರೆ ಕೊಲ್ಲಿ ಹೆಣ ಹಿಂಗೆಲ್ಲ ಹೇಳ್ತಾ ಕಾಣಿ. ಯಾರು ಮಾಡಕ್ಕೆ? ನನಗ ಮಿಲ್ಟ್ರಿ ಮೇಲೆ ಅನುಮಾನ ಇತ್ತು. ಹಾಗಿರ್ತಮ್ಮ, ಮೊದಲಿಂದ ನಿಮ್ಗೆ ಆ ಮಿಲ್ಟ್ರಿ ತಲೆ ಕಂಡ್ರೆ ಆಗ್ತಾ ಇಲ್ಲ, ಅದಕ್ಕೆ ಹಾಗೆ ಹೇಳ್ತೀನಿ. ಒಂದು ನಿಮಿಷ, ನೀವು ನನ್ನ ಹತ್ರ ಮಾತಾಡಬೇಕು ಅಂದ್ರೆ ಅಲ್ಲ, ನನಗೂ ಕೂಡ ನಿಮ್ಮ ಹತ್ರ ಕೆಲವು ವಿಷಯ ಮಾತಾಡಬೇಕು ಅಂತ ಅನ್ಸ್ತಾ ಇದೆ. ಕೇಳಿ ನೋಡಿ ಭಾಗಿರ್ತಮ್ಮ, ನೀವು ಮದುವೆಯಾಗಿ ಊರಿಗೆ ಬಂದು 3 ವರ್ಷ ಆಗಿರ್ಬೋದು ಅಲ್ವಾ? ಹೌದು. ನಿಮಗೆ ಇಲ್ಲೊಬ್ರು ಸುಬ್ರಾಯ್ ಭಟ್ರು ಅಂತಿದ್ರು, ಗೊತ್ತಾ? ಹಾ, ಕೇಳಿದ್ದೆ. ಅವನಿಗೆ ಒಬ್ಬ ಮಗ ಇದ್ದ, ಅನಂತು ಅಂತ. ಕಂಡಿದ್ರ? ಇಲ್ಲ, ಕೇಳಿದ್ದು ಮಾತ್ರ. ಅನಂತುಗೆ ಒಬ್ಬಳ ಹೆಂಡತಿ, ಅವಳ ಹೆಸರು ಶಾರದೆ. ಈಗ ಆ ವಿಚಾರ ಎಲ್ಲ ಇಂತಕ್ಕೆ? ಶಾರದೆ ಹಾಗಿತ್ತಮ್ಮ. ಸುಬ್ರಾಯ್ ಭಟ್ರು ಹೇಗೆ ಸತ್ರು ಅಂತ ಗೊತ್ತಾ ನಿಮ್ಗೆ? ಹೊಳೆ ಹಾರಿ. ಹೊಳಿ ಹಾರಿ. ಅನಂತು ಏನಾದ? ಅವ ಹುಚ್ಚ ಆದ. ಹುಚ್ಚ ಇಲ್ಲವಾಗಿತ್ತಮ್ಮ, ಅವನು ಹುಚ್ಚ ಆಗ್ಲಿಲ್ಲ. ಸಾರಿ ಸಾರಿ, ಅವನು ಹುಚ್ಚ ಆಗ್ಲಿಲ್ಲ, ಅವನನ್ನು ಹುಚ್ಚನನ್ನಾಗಿ ಮಾಡಿಬಿಟ್ಟು. ಈಗ ಅವನು ಎಲ್ಲಿದ್ದಾನೆ ಗೊತ್ತುಂಟ ಭಾಗಿತ್ತಮ್ಮ ನಿಮ್ಗೆ? ಎಲ್ಲಿದ್ದಾನೆ ಗೊತ್ತುಂಟಾ? ನಂಗೆ ಎಂತ ಸಹ ಗೊತ್ತಿಲ್ಲ, ನಾ ಹೋದೆ. ನೀ ಹೋಗಕ್ಕಾತಿಲ್ಲ, ನಾ ಹೇಳ್ತೆ. ಬೆಂಗಳೂರಿನ ಹುಚ್ಚಾಸ್ಪತ್ರೆಯಲ್ಲಿ ಹುಚ್ಚನಾಗಿ ಗೋಡೆಗಳು ನೋಡ್ತಾ ಕೂತಿದ್ದಾನೆ ಭಾಗಿತ್ತಮ್ಮ. ಅವನು ಯಾಕೆ ಹುಚ್ಚ ಆದಂತ ನಿಮ್ಗೆಲ್ಲ ಗೊತ್ತುಂಟ? ಇಲ್ಲ ಅಲ್ಲಿಯ, ನಾ ಹೇಳ್ತೇನೆ. ನಿನ್ನ ಗಂಡ ಬಾಬಣ್ಣನನ್ನ, ಅವನ ಹೆಂಡತಿ ಶಾರದೆನ ನೋಡಬಾರದ ಜಾಗದಲ್ಲಿ, ನೋಡಬಾರದ ಸ್ಥಿತಿಯಲ್ಲಿ ಅವನು ನೋಡಿದಾಗ ಹುಚ್ಚ ಆಗೋದ? ನೀವು ಹೇಳ್ತಿರೋದೆಲ್ಲ ಸುಳ್ಳು. ಸತ್ಯವಾಗಿರ್ತಮ್ಮ. ಸತ್ಯಗಳನ್ನ ಅರಗಿಸಿಕೊಳ್ಳೋದು ತುಂಬಾ ಕಷ್ಟ. ಇಲ್ಲ ಸಲ್ಲದ ಸುಳ್ಳು ಹೇಳಿ ನಿಮ್ಮತ್ತೆ ಗಂಗಮ್ಮಜ್ಜಿ ತುಂಬಿದ ಸಭೆಯಲ್ಲಿ ಸುಬ್ರಾಯ್ ಭಟ್ರ ಮಾನನ ಹರಾಜು ಹಾಕಿದ್ರು. ಅವ್ರು ಹೊಳೆಗಾರೆ ಆತ್ಮಹತ್ಯೆ ಮಾಡಿಕೊಂಡ್ರು. ತಂದೆ ಸಾವು, ಹೆಂಡತಿಯ ಮೋಸ ತಡೆಯಕ್ಕಾಗ್ದಿರ ಅನಂತು ಹುಚ್ಚನಾಗ್ಬಿಟ್ಟ. ಈ ಅವರಿಗೆ ಎಂತ ಹೇಳಿದ್ದು? ನೀ ಯಾವಾಗ ಬಂದೆ? ಸತ್ಯ ನಾನು ಹೇಳಿದ್ದು ಆಕೆಗೆ ಮುಚ್ಚಿಡಲಾದ ಸತ್ಯಗಳನ್ನ ಬಾಬಣ್ಣ. ಈ ಅವ ಮಾತ ನಂಬಕ್ಕಾಗ? ನೀವು ನನ್ನನ್ನು ಮುಟ್ಟಬೇಡಿ, ಮುಟ್ಟಬೇಡಿ. ನೀವು ನನ್ನನ್ನು, ನೀವು ಒಬ್ಬ ಸುಳ್ಳಿನ ಮನುಷ್ಯ, ಮೋಸದ ಮನುಷ್ಯ. ನೀವು ಅವಳಿಗೆ ಏನ್ ಹೇಳಿದ್ರಿ? ನಾನು ಹೇಳಿದ್ನಲ್ಲ ಬಾಬಣ್ಣ, ಸುಬ್ರಾಯ್ ಭಟ್ರು ಯಾಕೆ ಹೊಳೆಗಾರಿ ಸತ್ರು ಅನ್ನೋದನ್ನ ಆಕೆ ಹೇಳಿದ್ರಿ. ಅನಂತು ಗೊತ್ತಲ್ಲ, ಅವನು ಯಾಕೆ ಹುಚ್ಚಾಗಿ ಹೋದ ಅನ್ನೋದನ್ನ ಬಿಡಿಸಿ ಆಕೆ ಹೇಳಿದೆ. ಇದೆಲ್ಲ ನಿನಗೆ ಹ್ಯಾಂಗ್ ಗೊತ್ತು? ನೀ ಯಾರು? ನಾ ಯಾರು ಗೊತ್ತಿಲ್ಲ. ಕಾಳಿಂಗ ಹೊಳ್ಳ, ಸಬ್ ಇನ್ಸ್ಪೆಕ್ಟರ್ ಕಾಳಿಂಗ ಹೊಳ್ಳ. ನನಗೆ ಮೊದ್ಲಿಂದಲೂ ಅನುಮಾನ ಇದ್ದಿತ್ತು. ಯಾವ ಮದುವೆ ಮುಂಜಿ ಉಪ್ಪನ ಎಲ್ಲ ಹೋದ್ರು ಎಲ್ಲ ಕಡೆ ಚಂದ್ರ ಗುಸುಗುಸು. ಆದ್ರೂ ನಾನು ನಿಮ್ಮನ್ನ ನಂಬಿದ್ದೆ. ನಿಮ್ಮನ್ನ ನಂಬಿ ಇಲ್ಲಿವರೆಗೆ ಸಂಸಾರ ನಡೆಸ್ಕೊಂಡು ಬಂದೆ. ಆದ್ರೆ ಈಗ ನನ್ನ ಕೈಯಲ್ಲಿ ಆಗ್ತಿದೆ. ಶಾರದನ್ ಕೊಂದಂಗೆ ನನ್ನ ಕತ್ತಿಸಿ ಸಾಯಿಸ್ಬಿಡಿ. ಎಂತ ಮಾತಾಡ್ಕ ಬಿಡು ಮಾರಾಯ್ತಿ. ಅವರು ಹೇಳ್ತಾ ಇರೋದು ಸತ್ಯ, ಯಾವುದೇ ಹೆಂಗಸಿಗೂ ಹೇಳುವಂತ ಸತ್ಯ. ಅದು ಸರಿ ಬಾಬಣ್ಣ, ನಿಮ್ ಕೈಯಲ್ಲಿ ರಕ್ತ ಬಂದಿತ್ತಲ್ಲ, ಯಾಕೆ? ಮಂಜುನಾಥ್ ಅಡಿಗರ ಮನೆಗೆ ಮದುವೆಗೆ ಗಳಸಿಡಕ್ ಹೋಗಿ ರಕ್ತ ಬಂದಿತ್ತು. ಮಂಜುನಾಥ ಅಡಿಗರ ಮನೆಗೆ ಹೋಗಿ ಗಳು ಸಿಡುವಾಗ ರಕ್ತ ಬಂದಿತ್ತು ಅಲ್ಲಿಯ? ಹೌದು. ಆದ್ರೆ ಮಂಜುನಾಥ ಅಡಿಗರ ಮನೆಯಲ್ಲಿ ಚಪ್ರ ಹಾಕಿದ್ದು ನೀನು ಭಾನುವಾರ, ನಿನ್ನ ಕೈ ಸೀಳಿದ್ದು ಬುಧವಾರ. 3 ದಿವಸ ಆದ್ಮೇಲೆ ರಕ್ತ ಬರ್ತಾವ ಬಣ್ಣ. ನೀನು ಗೌರಿಹಳ್ಳ ಸಮೀಪ ಮಂಗಳವಾರ ಒಬ್ಬನೇ ಹೋಗ್ತಾ ಇದ್ದಿದ್ದನ್ನ ಜನ ನೋಡಿ, ಜೊತೆಗೆ ಶಾರದಿ ಬಂದು ಕೂಡಿಕೊಂಡಿದ್ದು
ಈ ಕೈ ನೋಡು. ಬಾಬಣ್ಣ, ಇನ್ನ ಸಾಕ್ಷಿಗಳ ಬೇಕಾ ನಿಮ್ಗೆ? ಸಾಕ? ನಾನು ಅವಳ ಜೊತೆ ಬೆಟ್ಟಕ್ಕೆ ಹೋದದ್ದು ನಿಜ. ಆದ್ರೆ ನಾನೆಂತ ಮಾಡ್ಲಿ? ಶಾರದೆ ನಾನೆಷ್ಟು ಹೇಳಿದ್ರು ಕೇಳಲಿಲ್ಲ. ಅವಳ ಗಂಡ ಶಂಡ ಅಂದ್ರು. ನಾನೆಂತ ಮಾಡ್ಲಿ? ನನ್ನ ಮದುವೆ ಅಂತ ಗೊತ್ತಾಗ್ಲ ಅಂತೂ ಶಾರದೆ ಮದುವೆ ನಿಲ್ಸಕ್ಕೆ ಹೊರಟಿದ್ಲು. ಮದುವೆ ಆದ್ಮೇಲೂ ಅವಳ ಜೊತೆ ಹೋಗ್ಲಿಲ್ಲ ಅಂತ ವೆಂಕಪ್ಪಯ್ಯನ್ ಸ್ನೇಹ ಮಾಡಿ ನನ್ನ ದನ ಕರು ವ್ಯಾಪಾರ ಎಲ್ಲ ದಿನೇ ದಿನೇ ನುಕ್ಸಾನ ಮಾಡಿದ್ಲು. ಅದಕ್ಕೆ ನೀನು ವೆಂಕಪ್ಪಯ್ಯನ ಸಾವಾಸ ಮಾಡಿದ್ಯಾ ಅಂತ ಅವಳ ಜೊತೆ ಜೋರ ಜಗಳ ಮಾಡಿದೆ. ಆಮೇಲೆ ನಿನ್ನನ್ನು ಕೊಂದು ಹಾಕ್ದೆ ಅಂತ ಕೈ ಕೂಡ ಎತ್ತಿದ್ದೆ. ಇಲ್ಲ ಇಲ್ಲ, ಸುಳ್ಳು. ನಾನು ಕೊಲೆ ಮಾಡೋ ಉದ್ದೇಶದಿಂದಲೇ ಹೋದೆ. ಕತ್ತಿನೂ ಇರ್ತದೆ. ಆದ್ರೆ ಅಷ್ಟಲ್ಲಿ ಯಾರೋ ಹಂದಿ ಹಂದಿ ಅಂತ ಕೂಗಿದ್ರು. ಅವಳು ಓಡಿದ್ಲು. ನಾನು ಅವಳಿಂದ ಓಡಿದೆ. ನನ್ ವಸ್ತ್ರ ಗಳಗ್ ಬಿತ್ತು. ಗಳಗ್ ಕೈ ಸಿಕ್ಕಿ ರಕ್ತ ಬಂತು. ಆದ್ರೆ ಬೆಳಗಾಗಿ ಕೇಳುವಾಗ ಅವಳು ಕೊಲೆಯಾಗಿತ್ತು. ನಾ ಕೊಲೆ ಮಾಡಲಿಲ್ಲ ಮಾರಾಯ. ನಾ ಕೊಲೆ ಮಾಡಲಿಲ್ಲ. ಬಾಬಣ್ಣ, ಈ ಹೆಣ್ಣಿನ ಸಾವಾಸ ಅನ್ನೋದು ಕಳ್ಳು ಕುಡ್ದ ಹಾಗೆ ಮಾರಾಯ. ಕುಡಿದಷ್ಟು ಅಮಲು ಏರದಷ್ಟು ತೆವಲು ಏರದಷ್ಟು ಸಾವಿನ ಗೋಜಲು. ನೀ ಸ್ವಲ್ಪ ಸಮಾಧಾನ ಮಾಡಿ. ನಾ ಸ್ವಲ್ಪ ಪಾಯಿಕಾನೆ ಹೋಗ್ಬೇಕು. ಬಾಬಣ್ಣ, ಎಂತ ಮಾರಾಯ, ಎಂತಾಯ್ತು? ನನ್ನ ಪಿಸ್ತೂಲ್ ಕಾಣಿಸ್ತೇನೆ. ಯಾವಾಗಿಂದ? ಸುಮಾರು 1 ಗಂಟೆ ಆಯ್ತು. ನೀವು ಬಂದಾಗಿಂದ ಅದನ್ನು ಕೆಳಗಿಟ್ಟದ್ದೆ ಕಾಣೆ. ಅಲ್ಲ ಮಾರಾಯ, ಪೊಲೀಸ್ನವರಾದ ಅಕ್ಷರಕ್ಕೆ ನಮ್ಗೇನು ಒಂದ ಎಲ್ಲ ಯಾವುದು ಬರೋದಿಲ್ವಾ? ಪಾಯಿಖಾನೆಗೆ ಅಂತ ಹೋದ್ರೆ ಇಲ್ಲೇ ಇಲ್ಲೋ ಟೇಬಲ್ ಮೇಲೆ ಇಟ್ಟಿದ್ದೆ. ಯಾರೋ ತೆಗೆದುಬಿಟ್ಟಿದ್ದಾನೆ. ಯಾರೋ ತೆಗೆದಿದ್ದಾನೆ ಅನ್ನೋದಕ್ಕಿಂತ ಅವನು ಕೊಲೆಗಾರನೇ ಇರಬೇಕು ಅನ್ನೋದು ನನ್ ಡೌಟ್. ಬಂದ್ರಿ, ನೀವೇನು ಆಚೆಯಿಂದ ಬರ್ತಾ ಇದೀಯ? ಅದು ಏನಾದ್ರೂ ಹೋಗಿದೆ. ಇಷ್ಟೊತ್ತಲ್ಲಿ ಮಳೆ ಬರ್ತಾ ಇದೆಯಲ್ಲ? ಕುದ್ದು ಸಾಕಾಗಿತ್ತು, ಹಾಗಾಗಿ. ಅಲ್ಲ, ನಿಮ್ಮ ರೂಮ್ ಶೋಧಿಸಿದಾಗ ಪುಸ್ತಕಗಳ ಮಧ್ಯೆ ಒಂದು ಉದ್ದವಾದ ಹರಿತವಾದ ಚಾಕು ಕಂಡು ಬಂತಲ್ಲ, ಯಾಕೆ? ಎಂತಕ್ಕದು? ಅದು ಹಣ್ಣು ಕತ್ತರಿಸೋದಕ್ಕೆ. ಹಣ್ಣು ಕತ್ತರಿಸೋದಕ್ಕೆ ಎಷ್ಟು ಹರಿತವಾದ ಚಾಕು ಬೇಕಾ? ಆಯ್ತು, ಏನಿವಾಗ? ಕೊಲೆ ಮಾಡಲಿಕ್ಕೆ ಸಮಾಧಾನ? ಸಮಾಧಾನ ಸರಿ. ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ ಆರಾಮವಾಗಿದ್ರಿ. ಈಗ ಎಂತಕ್ಕೆ ಇಷ್ಟೊಂದು ಟೆನ್ಷನ್? ನೋಡಿ, ನಿಮಗೆಲ್ಲ ಒಂದು ವಿಷಯ ಹೇಳಿ. ಹಾಗಿರ್ತಮ್ಮ ಹಸುವಿನಂತ ಹೆಂಗಸು. ಆದ್ರೂ ಹಸು ಕೂಡ ಕೋಪ ಬಂದಾಗ ಗುಮ್ಮುತ್ತಲ್ಲ. ಮಂದಣ್ಣ, ಮೇಜರ್ ಮಂದಣ್ಣ. ಇವರು ಮೇಜರ್ ಅನ್ನೋದು ನನಗೆ ಮೇಜರ್ ಡೌಟ್. ಅಲ್ಲದೆ ಇವರು ಬಾಗಲೇ ವೈನ್ ಕಿರ್ ಅಂತ ಶಬ್ದ ಮಾಡಿ ಹರ್ಷ ಶ್ರೀಮಂತರ ಮಗ. ಇಡೀ ಪ್ರಪಂಚದ ಶ್ರೀಮಂತಿಕೆ ತನ್ನ ಜೋಬ್ನಲ್ಲಿದೆ ಅನ್ನೋ ಅಹಂಕಾರ ಇದೆ. ತಂದೆ ತಾಯಿ ಸಂಪಾದಿಸಿದ ದುಡ್ಡನ್ನು ತಂದು ಮಜಾ ಮಾಡೋ ಈ ನನ್ನ ಮಕ್ಕಳಿಗೆ ಯಾವ ಟೈಮ್ನಲ್ಲಿ ಏನ್ ಮಾಡ್ತೀವಿ ಅನ್ನೋದೇ ಗೊತ್ತಿರೋದಿಲ್ಲ. ಕಿರಣ ಪಾಪ ಹುಚ್ಚ. ಆದ್ರೆ ಈ ಹುಚ್ಚರು ಏನ್ ಮಾಡ್ತಾರೋ ಯಾರಿಗ್ ಗೊತ್ತು? ಇನ್ನ ಪೇಪರ್ಗಳು, ಪತ್ರಕರ್ತರು ಇವ್ರಿಗೆ ಹಣ್ಣು ಹೆಚ್ಚೋದಿಕ್ಕೆ
ಬ್ರಾಂಡ್ ಬೇಕು, ಚಿಕ್ಕ ಚಾಕು ಸಾಲೋದಿಲ್ಲ. ಬಾಬಣ್ಣರಾಯರು ಇವರಿಗೆ ಹೊಸು ಕಟ್ಟು ಹಾಕೋದಕ್ಕೆ ಆನೆ ಸರಪಳಿಗಳು ಕಟ್ಟು ಹಾಕೋಷ್ಟು ಸಮಯ ಬೇಕು ಅಲ್ವಾ? ನಿಮ್ಮ 6 ಜನದಲ್ಲಿ 5 ಜನಗಳ ಮಾತುಗಳನ್ನು ನಂಬಬಹುದು. ನಿಮ್ಮಲ್ಲಿ ಒಬ್ಬ ಮಾತ್ರ ಸುಳ್ಳುಗಾರ. ಆ ಸುಳ್ಳುಗಾರನ ಕಂಡು ಹಿಡಿದ್ರೆ ಕೊಲೆಗಾರ ಸಿಕ್ಕದ ಹಾಗೆ. ಆ ಕೊಲೆಗಾರನ ಕಂಡು ಹಿಡಿಯೋದಕ್ಕೆ ನನ್ನ ಹತ್ರ ಒಂದು ಪ್ಲಾನ್ ಇದೆ. ನೋಡಿ, ನೀವೆಲ್ಲ ನಾನ್ ಹೇಳ್ದಾಗ ಕೇಳಿ. ಈ ರಂಗಮ್ಮಜ್ಜಿ ಸತ್ತಾಗ ಏನೇನ್ ನಡೀತೋ ಅದನ್ನು ಪುನರಾವರ್ತನೆ ಮಾಡಿ. ಅಂದ್ರೆ ಅಂತ ಇನ್ನೊಂದು ಕೊಲಿಯಾ? ಕೊಲೆ ಮಾಡೋದಲ್ಲ ಮಾರಯ್ಯ, ಅದನ್ನ ಮತ್ತೆ ರೀಕನ್ಸ್ಟ್ರಕ್ಷನ್ ಮಾಡೋದು ಅಂತ, ಮತ್ತೆ ಹಾಗಾಗಿ ನಡ್ಕೊಳ್ಳೋದು ಅಂತ ಅಷ್ಟೇ. ಹೀಗೆಲ್ಲ ಮಾಡೋದ್ರಿಂದ ಕೊಲೆಗಾರ ಸಿಗ್ತಾನೆ ಅಂತ ನಾನಂತೂ ನಂಬೋದಿಲ್ಲ. ನಿಮ್ಮ ನಂಬಿಕೆ ಅಪನಂಬಿಕೆ ನನಗೆ ಬೇಕಾಗಿಲ್ಲ. ದಿಸ್ ಈಸ್ ಮೈ ಇನ್ವೆಸ್ಟಿಗೇಷನ್. ನಾನು ಹೇಳ್ದಾಗ ಕೇಳಿದ್ರೆ ಸರ್. ನೋಡಿ, ನೀವು ನಾನು ಹೇಳ್ದಾಗ ಕೇಳ್ತಿರೋ ಇಲ್ಲ? ಸರಿ, ನೀವು ಹರ್ಷನ ರೂಮ್ ಹೋಗಿ ಟೇಪ್ ರೆಕಾರ್ಡ್ ಹಾಕೊಂಡು ಜೋಕೆ ನಾನು ಬಳ್ಳಿಯಲ್ಲಿ ಅಂತ ಡ್ಯಾನ್ಸ್ ಮಾಡಿ. ನೀವು ಹೇಳಿದ್ದು ಯಾರ್ಯಾರು ಏನೇನ್ ಮಾಡ್ತೀರ ಅದೇ ಮಾಡ್ಬೇಕು ಅಂತಾನೆ. ಹೌದು, ಆದ್ರೆ ಆಯಾ ಕೆಲಸಗಳನ್ನು ಮಾಡಬೇಕೆ ಹೊರತು ಅವರೇ ಮಾಡಬೇಕು ಅಂತ ನಾನು ಹೇಳಲಿಲ್ವಲ್ಲ. ನೀವು ತಪ್ಪು ಮಾಡದೇ ಇದ್ರೆ ನಿಮ್ಗೆ ಭಯ ಯಾಕೆ? ಹೇಳಿದಷ್ಟು ಮಾಡ್ಬೋದಲ್ಲ. ಆಯ್ತು ಹರ್ಷ, ನೀನಿವಾಗ ಪತ್ರಿಕೆ ರೂಮ್ ಹೋಗಿ ಕತೆ ಬರೀ. ಕತೆ ಎಲ್ಲ ಬರೀಕ್ ಬರಲ್ಲ. ಕತೆ ಬರೀ ಅಂತ ಹೇಳಿದ ಮಾರ, ಏನೋ ಒಂದು ಗೀಚು ಅಷ್ಟೇ. ಹೋಗ ಕಿರಣ, ನೀನು ಮಂದಣ್ಣ ರೂಮ್ ಹಾಕು. ಜೋರ ಜೋಕ್ ಮಾಡ್ತಾ ಬಿಸಿಲ್ ಹಾಕು. ಬಿಸಿಲ್ ಬರ್ತದ್ಯಾ? ಅದಾದ್ರೂ ಬರ್ತದಲ್ಲ. ಮಂದಣ್ಣರು ಹೊಳೆ ತನಕ ಹೋಗ್ಬೇಕಾ? ನೀವು ಏನ್ ನನ್ನ ಪಾತ್ರ ಹೊಳೆ ತನಕ ಹೋಗ್ಬೇಕು. ಅಲ್ಲಿಂದ ಕೂಗಿದ್ರೆ ಕೇಳಿಸುತ್ತಾ ಇಲ್ಲಿ ಒಳಗೆ ಅಂತ ಹೇಳಿದ್ರೆ ಒಳಗೆ ಹೋಗಿ ಬಿದ್ದು ಬಿಡ್ಬೇಡ್ರಿ. ಇಲ್ಲ, ಹೊರಗಡೆ ನಿಂತಿರಿ. ಆಕೆ ಕಿರಿಚಿದ ಶಬ್ದ ಕೇಳಿದ ಕೂಡಲೇ ಓಡ್ ಬನ್ನಿ, ಆಯ್ತಾ? ಹೋಗ್ರಿ. ಹಾಗಿರ್ತಮ್ಮ, ನಿಮಗೆ ನಿಮ್ ಗಂಡನ ರೋಲ್ ಹಸು ಕಟ್ಟಿ ಹಾಕ್ಬೇಕು, ಆನೆ ಅಲ್ಲ. ಓಕೆ, ನೀವು ಹೋಗಿ. ಬಾಬಣ್ಣ, ನಿಮಗೆ ಹಾಗಿರ್ತ ಮುಂದೆ ಹೋಗಿ ಬಚ್ಚನ್ ಮನೆಗೆ ಹೋಗ. ಪಾತ್ರೆ ತೊಳಿಲಿಕ್ಕ ಸೀರೆ ಉಟ್ಕೊಂಡು ತಂದೆನ ಮಾಡಬಾರ ಹೋಗಿ ನಿಂತ್ಕ. ಆಗ ನಿಮಗೆ ನನಗೆ ಗಂಗಮ್ಮಜ್ಜಿ ಇರು. ಮಾರಾಯೇ, ಏ ಬಾಬಣ್ಣ, ನನ್ನನ್ನು ನಾನು ಕಾಪಾಡ್ಕೊಳ್ಳೋದು ಹೇಗೆ ಅಂತ ನನಗೆ ಗೊತ್ತು. ನೀ ಹೋಗ್ ಮಾರ. ಆಯ್ತಾ ಬಾಬಣ್ಣ, ಜೋರಾಗಿ ಮಾತಾಡ್ಬೇಡ, ಎಲ್ಲ ಕೇಳಿಸ್ಕೊಂಡ್ಬಿಡ್ತಾರೆ. ಸಿಕ್ಕಿದ್ನ ಸಿಕ್ಬಿಟ್ಟ ಮಾರಾಯ. ಎಲ್ಲಿ ತೋರಿಸ್ತೆ. ನೀವು ಕೆಲಸ ಮಾಡ, ನೀ ಇಲ್ಲಿ ಕುಂತ್ಕ. ನಾ ಕೊಲೆಗಾರನ್ನ ಕೆಟ್ಟಾಕಿದೀನಿ, ಹಿಡ್ಕೊಂಡು ಬರ್ತೆ. ನಿಮ್ಮಲ್ಲೇ ಇದ್ದವರೊಬ್ಬ ಕೊಲೆಗಾರ ಅಂದಾಗ ಮದ ಬರ್ತಿದ್ಯಾ? ತಂದು ತೋರಿಸ್ತೆ. ನೀ ಇಲ್ಲೇ ಕೂತೀರ?
ನೀನು ನೀನು ನೀ ಕೊಲೆಗಾರನ? ಯಾಕೆ ಪೊಲೀಸ್ ಆಫೀಸರು ಕೊಲೆಗಾರ ಆಗಿರ್ಬಾರ್ದ ಮಾರಾಯ? ಅಂದ್ರೆ ಪೊಲೀಸ್ ಡ್ರೆಸ್ ಹಾಕೊಂಡವರೆಲ್ಲ ಪೊಲೀಸರೇ ಆಗಿರ್ಬೇಕಂತ ಏನು ಇಲ್ವಲ್ಲ? ಅಂದ್ರೆ ನೀ ಕೊಲೆಗಾರ? ಹಾ, ನಾನೇ ಕೊಲೆಗಾರ. ಹಂದಿಯಾಗಿ ಬಂದೆ. ಶಾರದಿನ ಒಂದೇ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಬಂದೆ. ನಿಮ್ಮಮ್ಮ ಗಂಗಮ್ಮಜ್ಜಿನ ಕೊಂದಾಕ್ಬಿಟ್ಟೆ. ಈಗ ಸ್ವತಃ ಕೊಲೆಗಾರನಾಗೆ ಬಂದಿದ್ದೀನಿ. ನನ್ನ ಮುಂದಿನ ಬಲಿ ನೀನೇ. ಅಂದ್ರೆ ನೀನ್ ಕೊಲ್ತೀಯಾ? ಇಲ್ಲಪ್ಪ, ನಾನು ಈ ಸ್ಟೇಜಿಗೆ ಬಂದಿದ್ದು ನಾಟಕ ಆಡಕ್ಕೆ. ಏನಂತ ತಿಳ್ಕೊಂಡಿದ್ದೀಯ? ನಿನ್ನ ಕೊಲೆ ಒಂದೇ ಬಾಕಿ ಇತ್ತು. ನೀ ಕೊಂದೆ ಹೋಗ್ತೀನಿಯಾ? ಇಲ್ಲ ಇಲ್ಲ, ನೀ ಯಾರು? ನೀ ಯಾರು? 20 ವರ್ಷದ ಹಿಂದೆ ಮನೆ ಬಿಟ್ಟು ಓಡ್ ಹೋದ ಸುಬ್ರಾಯಿ ಭಟ್ರ 2ನೇ ಮಗ. ಯಾರು ಗೊತ್ತಾತ? ಅನಂತು ನಿನ್ನ ತಮ್ಮ. ಯಾರು ಹೇಳ? ಶಂಕರ. ಶಂಕರ. ನಾನು 12 ವರ್ಷದವನಿದ್ದೆ ಮಾರಾಯ. ಯಾವುದೋ ಚಿಕ್ಕ ಪುಟ್ಟ ತಪ್ಪು. ಅಪ್ಪ ಕಚ್ಚಿಡಿದ ಆಚೆ ತಪ್ಪುಟ್ರು. ಎಂತ ಮಾಡ್ಲಿ? ಅಲ್ಲಿ ಹೋಗಿ ಇಲ್ಲಿ ಹೋಗಿ ಬಾಂಬೆ ಹೋದೆ. ಒಬ್ಬ ದೊಡ್ಡ ರೌಡಿ ಅವನು ನನ್ನನ್ನು ಸಾಕೊಂಡ. ನಾನು ರೌಡಿಯಾದೆ, ಸ್ಮಗ್ಲರಾದೆ, ಡಾನ್ ಆದೆ. ಎಷ್ಟೋ ಕೊಲೆಗಳನ್ನ, ಮರಣಗಳನ್ನ, ಸ್ಮಗಲಗಳನ್ನ ನಾನೇ ಮಾಡಿದೆ. 20 ವರ್ಷ ಆದ್ಮೇಲೆ ಈಗ ನಿನಗೆ ಮಗ ಯಾವುದು ಗೊತ್ತಿಲ್ಲ? ಅವನು ಬಂದು ಹೇಳದಾಗೆ ಗೊತ್ತಾಗಿದೆ. ನಿನ್ನಿಂದ, ನಿಮ್ಮಮ್ಮನಿಂದ, ನನ್ನ ಅತ್ತಿಗೆ ಶಾರದೆಯಿಂದ ನಮ್ಮಪ್ಪ ಸತ್ತಿದ್ದು, ನಮ್ಮಣ್ಣ ಅನಂತು ಹುಚ್ಚನಾಗಿ ಹೋಗಿದ್ದು, ನಮ್ಮನೆ ಹಾಳಾಗಿ ಹೋಗಿದ್ದು ಎಲ್ಲ ಒಂದೊಂದಾಗಿ ಹೇಳಿದೆ. ನನ್ನಂತ ಕೆಟ್ಟ ಮಗ ಮನೆಗೆ ಯಾಕೆ ಬರ್ಬೇಕು ಅಂತಿದ್ದೆ. ಆದ್ರೂ ಆಗಿದ್ದೆ ಅಂತ ಮನೇನೆ ಹಾಳಾಗೋಯ್ತಲ್ಲ ಮರೆಯ. ನನ್ನ ಮನೆಗೆ ಯಾರು ಕೊಳ್ಳೆ ಇಕ್ಕಿದ್ರು ಅವ್ರು ಕೊಳ್ಳೆ ಇಕ್ಕಕ್ಕೂ ಯಾರು ಸಿಗಬಾರ್ದು, ಯಾರು ಸಿಗಬಾರ್ದು ಅಂತ ಬಂದೆ. ಶಾರದೆ ಕೊಂದೆ, ಗಂಗಮ್ಮಜ್ಜಿ ಕೊಂದೆ. ಈಗ ನಿನ್ ಕಾಪಾಡಕ್ಕೆ ಯಾರಾದ್ರೂ ಗಂಡಸರಿದ್ರೆ ಬರ್ಲಿ, ನಾನು ನಿನ್ನನ್ನು ಕೊಂತೆ. ಬೇಡ 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 ಬೇಡ. ನಂಗೆ ಪಿಸ್ತೂಲ್ ಪ್ಲೀಸ್. ನಾನು ಚಿಕ್ಕ ಹುಡುಗ ಆದಾಗಿಂದ ಅಷ್ಟೇ ಪಿಸ್ತೂಲ್ ಯಾರನ್ನ ಪಟಾಕಿ ತಂದ್ರು ನಾವು ಹತ್ಕೊಂಡ್ಬಿಡ್ತಾ ಇದ್ದೆ. ಪ್ಲೀಸ್ ಕೊಡ್ತಾರೆ. ಸಾಕು, ಹೋರಾಟ ಜಾಸ್ತಿ ಆಗಿದೆ ಇವಾಗ. ನೋಡಿ, ನಾ ಏನು ಮಾಡಲ್ಲ, ಹೊರಡೋಗ್ಬಿಡ್ತೀನಿ. ಪುಸ್ತಕ ಓದ್ತೀನಿ, ಪಾಠ ಓದ್ತೀನಿ. ಟ್ವಿಂಕಲ್ 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 ಅಷ್ಟೇ ಹೋದ. So high, like a diamond. ಗೊತ್ತಾಯ್ತಕ್ಕ, ಉಲಟಿಸಿರೋ ಬಂದೂಕನ್ನ ಟೇಬಲ್ ಮೇಲೆ ಇಟ್ಟು ಬಾಯಿಕಾನೆಗೆ ಹೋಗಕ್ಕೆ ಉತ್ಸಾಹ ಮಾಡಿದ್ಯಾ ನನ್ನ? ಈಗ ನೋಡು, ಈಗ ನೋಡೋ ಬುಲೆಟ್ಗಳು, ಬುಲೆಟ್ ಇದ್ದಿರೋ ಬಂದೂಕಿನಿಂದ ಏನಪ್ಪ ನಿನ್ನೆಂತ ಬರೀ ಯಾರು ಹೇಳ? ಯಾರು ಹೇಳ? ನಾನು ಕೊಲ್ದಿರೋ ಬಿಡ್ತೀವ. ಇದ್ರಲ್ಲಿರೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನ ಆಸ್ತಿ ಬಿಡುಗಳು. ಫಾರೆಸ್ಟ್ ಆಫೀಸರ್ ಡಿವೈಎಸ್ಪಿ ಪ್ರಕಾಶ್. ನಿನ್ನತ್ರ ಇರೋದು ಡೂಪ್ಲಿಕೇಟ್ ಗುಂಡುಗಳು ಕಣ. ಇಲ್ಲಿ ಎದುರುಗಡೆ ನಿಂತಿರೋದು ಕುಮಾರ ಪರ್ವತದ ಡೈನಮೈಟ್ ಹುಲಿ ಸಿಂಹಗಳನ್ನ ಸಾಕೋ ರೇಂಜರ್ ಕಣ ನಾನು.
ನಾವು ಅನ್ಕೊಂಡಿರ್ಲಿಲ್ಲ. ಬ್ಯಾಡ್ಲೆ ಕಾಳಿಂಗ ಒಳ್ಳ ಇನ್ಸ್ಪೆಕ್ಟರ್ ಅಂತ ನಮ್ ಸೆಟ್ಟಿಂಗ್ ಮಾಡಿದ್ದಕ್ಕೆ ಮುಗೀತಾ ಇಷ್ಟು ಸಡ್ಡೆ ಪೂರ್ತಿ ಮುಗೀತಾ? ಅಯ್ಯ, ನನ್ನನ್ನು ಕ್ಷಮಿಸ್ಬಿಡಿ, ನನ್ನನ್ನು ಕ್ಷಮಿಸ್ಬಿಡಿ. ನಿಮ್ಮನ್ನು ಹಾಳು ಮಾಡಿದವ್ರನ್ನ ಒಬ್ಬೊಬ್ಬರನ್ನು ಕೊಂದು ಹಾಕೋಣ ಅಂತ ಬಂದೆ. ಆದ್ರೆ ಎಂತ ಮಾಡ್ಲಿ? ಶಾರದೇನು ಕೊಂದೆ, ಗಂಗಮ್ಮಜ್ಜಿನೂ ಕೊಂದೆ, ಈ ಬ್ಯಾವರ್ಸಿ ನನ್ನ ಮಗನೊಬ್ಬನ್ನ ಕೊಲ್ಲಕ್ಕಾಗಲ್ವೇ? ಅಯ್ಯೋ, ನನ್ನ ಕ್ಷಮಿಸ್ಬಿಡಿ ಅಪ್ಪಯ್ಯ, ನನ್ನನ್ನು ಕ್ಷಮಿಸ್ಬಿಡಿ ಅಣ್ಣಯ್ಯ, ನೀವು ಕ್ಷಮಿಸ್ಬಿಡಿ, ನೀವು ಕ್ಷಮಿಸ್ಬಿಡಿ ಅಣ್ಣಯ್ಯ.